ಪಿಕ್ಚರ್ ರಿಲೀಸ್ ಆಗಿ 25 ವರ್ಷ ಆಯಿತು, ನನಗೂ 65 ವರ್ಷ ಆಯಿತು. ಉಪೇಂದ್ರ ಚಿತ್ರ ಅದು ನಾನು ಯಾರಿಗೂ ಏನು ಹೇಳೋದೇ ಇಲ್ಲ. ಐ ಅಂತ ಯಾರಿದ್ದಾರೆ, ನಾನು ಅಂತ ಯಾರು ತಿಳಿದಿದ್ದಾರೆ ಅವರೆಲ್ಲ ನಾವು ನೋಡಲೇಬೇಕಾದ ಸಿನಿಮಾ ಅದು. ಸ್ಯಾಂಡಲ್ವುಡ್ನಲ್ಲಿ ರಿಲೀಸ್ ಟ್ರೆಂಡ್ ಜೋರಾಗಿದೆ. ಇದೇ ವರ್ಷ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇದೀಗ ಉಪ್ಪಿ ಅಭಿನಯದ ಮಗದೊಂದು ಸಿನಿಮಾ ಮೈಲ್ ಸ್ಟೋನ್ ಸಿನಿಮಾ ಉಪೇಂದ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿಶೇಷ ಅಂದರೆ ಬುದ್ಧಿವಂತನ ಬರ್ಡೇಗೆ ಸ್ಪೆಷಲ್ ಆಗಿ ನಮ್ಮ ನಿರ್ಮಾಪಕರಾಗಿರ್ತಕ್ಕಂಥ ಶಿಲ್ಪಾ ಶ್ರೀನಿವಾಸ್ ಅವರು ಉಪ್ಪಿ ಸರ್ ಬರ್ಡೇಗೆ ಸ್ಪೆಷಲ್ ಆಗಿ ಉಪೇಂದ್ರ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಉಪ್ಪಿ ಬರ್ಡೇಗೆ ಯಾಕೆ ಈ ಸಿನಿಮಾವನ್ನು ಪರ್ಟಿಕ್ಯುಲರ್ ಆಗಿ ಅವರು ರಿಲೀಸ್ ಮಾಡೋದಕ್ಕೆ ಹೊರಟಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ ಸರ್? ಈ ವರ್ಷ ಜಾಕಿ ಸಿನಿಮಾದಿಂದ ಶುರುವಾಯಿತು ರಿಲೀಸ್ ಟ್ರೆಂಡು. ವಿಷ್ಣು ಸರ್ ಸಿನಿಮಾ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾ ರಿಲೀಸ್ ಆಯಿತು, ಕರಿಯಾ ಸಿನಿಮಾ ರಿಲೀಸ್ ಆಯಿತು. ಹೀಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಸೊ ನೀವು ಪರ್ಟಿಕ್ಯುಲರ್ ಆಗಿ ಉಪೇಂದ್ರ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಅಮ್ಮ, ನಾನು ಒಂದು ವರ್ಷದಿಂದ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಈಗ ಅವಕಾಶ ಕೂಡ ಬಂತು. ಈಗಿನ ಇದರಲ್ಲಿ ತಂತ್ರಜ್ಞಾನದಲ್ಲಿ ಆ ಚಿತ್ರ ಈಗಿನ ಜನಕ್ಕೆ ಈಗಿನ 25 ಇಯರ್ಸು, ಈ 14ನೇ ತಾರೀಕು ಬಂದರೆ 25 ಇಯರ್ಸ್ ಆಗುತ್ತೆ ಅದು ರಿಲೀಸ್ ಆಗಿ. ಫಿಲಮ್ ರಿಲೀಸು ಆಗಿ 25 ವರ್ಷ ಆಗುತ್ತೆ, ಸ್ಟಾರ್ಟ್ ಮಾಡಿ 27 ವರ್ಷ ಆಗುತ್ತೆ. ಆದ್ದರಿಂದ ಬರ್ತ್ಡೇನೂ ಬರುತ್ತಾ ಇರೋದ್ರಿಂದ UA ಅಂತ ಒಂದು ಪಿಕ್ಚರ್ ಬರ್ತ್ಡೇಗೆ ಬರಬೇಕಾಯಿತು. ಅದು ಇದು CG ವರ್ಕು ಎಲ್ಲ ಫಾರಿನಲ್ಲಿ ತುಂಬ ಕಡೆ ಕೊಟ್ಟಿದ್ದಾರೆ. ಅದ್ರದ್ದು ಸ್ವಲ್ಪ ಲೇಟ್ ಆಗೋದ್ರಿಂದ ಅಭಿಮಾನಿ ನಿರಾಶೆ ಆಗಬಾರ್ದು. ಪ್ಲಸ್ ಈಗಿನ ಜನ್ರೇಷನ್ಗೆ ಅದು ಆವಾಗ 27 ವರ್ಷ ಎದುರುಗಡೆ ಮಾಡಿದ್ರೂ ಈಗಲೂ ಆ ಕತೆ, ಆ ಮೇಕಿಂಗು ಅವೆಲ್ಲ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಒಬ್ಬ ಡಿಸ್ಟ್ರಿಬ್ಯೂಟ್ರಾಗಿ ಅಧ್ಯಯನ ಮಾಡಿ ನನಗೆ ಇದು ಗೊತ್ತಿರೋದ್ರಿಂದ ಅದನ್ನು ಎಲ್ಲರಿಗೂ ತೋರ್ಸೋಣ, ಎಲ್ಲರೂ ನೋಡಲಿ ಅಂತೇಳ್ಬಿಟ್ಟು ಈಗ ರಿಲೀಸ್ ಮಾಡ್ತಾಯಿದ್ದೀರಿ. 18ನೇ ತಾರೀಕು ಬರ್ತ್ಡೇ ಇದೆ. 18 ಅಥವಾ 20ನೇ ತಾರೀಕು ನೋಡಿಕೊಂಡು ಶುಕ್ರವಾರ ಬರುತ್ತೆ, ರಿಲೀಸ್ ಮಾಡ್ತೀವಿ. 18ಕ್ಕೆ ಬರ್ತ್ಡೇ ಪ್ರಯುಕ್ತ 20ನೇ ಶುಕ್ರವಾರ ಬರುತ್ತೆ. ಕೆಲವು ಥಿಯೇಟರ್ಸು ಬುಧವಾರ ಆದರೆ ಇದು ಮಾಡ್ತಾರೆ, ಅದು ನೋಡಿಕೊಂಡು 20ಕ್ಕೆ. ಸರ್, ಈಗ ಉಪೇಂದ್ರ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದಂಥವ್ರು ನೀವು. ಅಕ್ಟೋಬರ್ 22, 1999ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ಈಗ 2024 ಅಕ್ಟೋಬರ್ 22ಕ್ಕೆ 25 ವರ್ಷ ಆಯಿತು. ಸೊ ಈ 25 ವರ್ಷದ ಜರ್ನಿ, ಅವತ್ತು ನೀವು ಸಿನಿಮಾ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಉಪೇಂದ್ರ ಸಿನಿಮಾ ಎಷ್ಟು ಕಲೆಕ್ಷನ್ ಆಗಿತ್ತು, ಎಷ್ಟು ಥಿಯೇಟರ್ಗಳಲ್ಲಿ ಅವತ್ತು ರಿಲೀಸ್ ಮಾಡಿದ್ರಿ ಅನ್ನುವಂಥದ್ದು ಕರ್ನಾಟಕದಾದ್ಯಂತ? ಆಗಿನ ಕಾಲಕ್ಕೆ ಅದು ಕನ್ನಡ, ತೆಲುಗು 2 ಲ್ಯಾಂಗ್ವೇಜಲ್ಲೂ ಭರ್ಜರಿಯಾಗಿ ಓಡ್ತಮ್ಮ. ಹೌದೌದು, ಕನ್ನಡ ತೆಲುಗು ಸೆಮಲ್ಟೇನಿಯಸ್ಲಿ ಮಾಡಿದ್ರಿ. ಆ್ಯಕ್ಚುಲಾಗಿ ಆವಾಗಲೇ 4 ಲ್ಯಾಂಗ್ವೇಜ್ ಮಾಡಿದಿರಿ, ಕನ್ನಡ, ತೆಲುಗು, ತಮಿಳು, ಹಿಂದಿ. ನಮ್ಮ ಈಗ ಮ್ಯಾಕ್ಸ್ ಪಿಕ್ಚರ್ ಮಾಡ್ತಾಯಿದ್ದಾರೆ ಕಲೈಪಲ್ಲಿ ದಾನು ಅಂತ, ಅವರು ಆವಾಗ ತಮಿಳಕ್ಕೆ ಹೇಳಿದ್ರು. ನಾನು ಆವಾಗ ಇದ್ರದ್ದು ಸಬ್ಜೆಕ್ಟ್ ಕೇಳಿ ಥ್ರೆಡ್ ಹೇಳಿದರು. ಈ ಶೂಟಿಂಗ್ ಆಗ್ತಾ ನನಗೆ ಇದು ಬಂದು, ಇಲ್ಲ ತಮಿಳು ನಾವೇ ರೀಮೇಕ್ ಮಾಡೋಣ ಅಂತ ಕೊಟ್ಟಿಲ್ಲ ಆವಾಗ. ಹಿಂದಿನೂ ಅದನ್ನು ರೀಮೇಕ್ ಮಾಡೋಣ ಅಂದ್ಬಿಟ್ಟು ಆವಾಗಿಂದ ಕೊಡದೆ ಹಂಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಿ. ಈಗಲೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಕಾಲದಲ್ಲಿ ಅದು ಮೆಗಾ ಇಟ್ಟು ಬೆಳಗ್ಗೆ 3 ಗಂಟೆಗೆ ಜನ ಥಿಯೇಟ್ರಿಗೆ ಬರೋರು. 3 ಗಂಟೆಗೆ ಥಿಯೇಟರ್ಸ್ ಫುಲ್ಲಾಗೋದು. ಆಮೇಲೆ ನಮ್ಮದು ಲ್ಯಾಂಡ್ಲೈನುಗಳು ಎಲ್ಲ ನಾವು ತಡೆಯೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಟಿಕೆಟ್ ಡಿಮ್ಯಾಂಡ್ ಇತ್ತು. ಅದು ಸಿನಿಮಾ ಹಬ್ಬ ಅದು ನೆನೆಸ್ಕೊಳ್ತಾ ಇದ್ರೆ ನಮಗೆ. ಆ ಕಾಲಕ್ಕೆ 1000 ಥಿಯೇಟ್ರ್ ಆಯ್ತಮ್ಮ, ಕರ್ನಾಟಕ, ಆಂಧ್ರ. ಸರ್, ಇವತ್ತು ಥಿಯೇಟ್ರ್ ಅಂದರೆ 2 ಸೇರಿ ಆಂಧ್ರ. ಈಗ ಡಿವೈಡ್ ಆಗಿದೆ ಆಂಧ್ರ ತೆಲಂಗಾಣ ಅಂತ. ಅಖಿಲಾಂಧ್ರ ಇತ್ತು, ಕರ್ನಾಟಕ ಫುಲ್ ಎಲ್ಲ ಸೇರಿ. ಬಾಂಬೆ ಕೆಲವು ಸೆಂಟ್ರ್ ಆಗಿದೆ, ತಮಿಳ್ನಾಡು ಕೆಲವು ಸೆಂಟ್ರ್ ಆಗಿದೆ, ಎಲ್ಲ 1000 ಥಿಯೇಟ್ರಲ್ಲಿ ಮಾಡಿದ್ದೀರಿ. ಇವಾಗ ಎಷ್ಟು ಥಿಯೇಟರ್ಗಳಲ್ಲಿ ಅಮ್ಮ? ಈಗ ಒಂದು ಆ್ಯಕ್ಚುಲಾಗಿ ತೆಲುಗುನೂ ಪ್ಲ್ಯಾನ್ ಮಾಡಿದೆ, ಅದು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲ ಅಲ್ಲಿ ಅಂದರೆ ಸ್ವಲ್ಪ ಏನೋ ಫೌಟ್ ಬಂದಿದೆ, ನೋಡ್ತೀನಿ. ಇನ್ನೂ ಒಂದು 2-3 ದಿವಸ ಟೈಮ್ ಮಾಡ್ತೀನಿ. ಈಗಲೂ ಒಂದು 2000 ಥಿಯೇಟ್ರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ, ಒಟ್ಟಿಗೆ ಬಿಡೋಕ್ಕೆ. ಅಕಸ್ಮಾತ್ ಅಲ್ಲದೇನೋ ತೊಂದರೆ ಇದ್ದರೆ ಆಮೇಲೆ ನೋಡಿಕೊಂಡು ಅಲ್ಲಿ ಬಿಡ್ತೀನಿ. ಇಲ್ಲಿ ಕರ್ನಾಟಕದಲ್ಲಿ ಒಂದು 400 ಥಿಯೇಟ್ರ್ 300 ಥಿಯೇಟ್ರು ಮಾಲೆಗಳು ಎಲ್ಲ ಒನ್ ಟಾಪು ಡಿಮ್ಯಾಂಡ್ ಇದೆ. ಈಗಲೇ ಆಲ್ರೆಡಿ ನಾನು ನನ್ನ ತಾನೇ ಎಲ್ಲ ಅನೌನ್ಸ್ ಮಾಡಿದೆ. ಈಗಲೇ ಎಲ್ಲ ಫೋನ್ಗಳು ಮಾಡ್ತಾರೆ. ಇವತ್ತು ಭಾನುವಾರ ಇದ್ದರೂ ಬೆಳಗ್ಗೆಯಿಂದ ಫುಲ್ಲು ಸುಮಾರು ಸೆಂಟ್ರ್ಗಳಿಂದ ಫೋನ್ ಮಾಡ್ತಾವ್ರೆ. ನಮ್ಮದು ಇದಾಗಿಲ್ಲ, ಆವಾಗೆಲ್ಲ ಈಗ ಮಾಡಿಸಿ ಥಿಯೇಟ್ರದ್ದು ಇದೆಲ್ಲ ಕಳಿಸ್ತಾ ಇದ್ದಾರೆ ಈಗ ನನಗೆ ವಾಟ್ಸಪ್ಪಲ್ಲಿ. ನಾವು ಹಂಗೆ ಮಾಡಿಸಿದ್ದೀರಿ, ಹಿಂಗೆ ಮಾಡಿಸಿದ್ದೀರಿ, ನಿಮ್ಮ ತಂತ್ರಜ್ಞಾನಕ್ಕೆ ಮ್ಯಾಚ್ ಆಗುತ್ತೆ ಅಂತ ಎಲ್ಲ. ಈಗ ಉಪೇಂದ್ರ ಸಿನಿಮಾ ಹೊಸ ಟೆಕ್ನಾಲಜಿ ಏನಾದರೂ ಬಳಸಿ ರಿಲೀಸ್ ಮಾಡ್ತಾ ಇರೋದಾ ಅಥವಾ ಹೇಗೆ ಅನ್ನೋಂಥದ್ದು? ನಮ್ಮ ಆಗಿನ ಪಿಕ್ಚರ್ನ ಏನೂ ಚೇಂಜ್ ಮಾಡಿಲ್ಲ.
ಬಟ್ ಈಗಿನ ಇದಕ್ಕೆ ಆವಾಗ ಪ್ರಿಂಟಲ್ಲಿತ್ತು, ಈಗ 4K ಟ್ರಾನ್ಸ್ಫರ್ ಮಾಡಿ 7.1 ಸೌಂಡು ಇದೆಲ್ಲ ಮಾಡಿ ನಮ್ಮ ಡೈರೆಕ್ಟ್ರ್ ಕಡೆ ಅಸಿಸ್ಟೆಂಟ್ ಸೂಪರ್ವೈಸಿಂಗಲ್ಲಿ ಮಾಡ್ತಾಯಿದ್ದೀರಿ. ಡಿಸ್ಟ್ರಿಬ್ಯೂಷನ್ ನೀವೇ ಮಾಡ್ತಿದ್ರೆ, ಯಾಕಂದ್ರೆ ಆ ಸಿನಿಮಾಗೆ ನೀವು ಪ್ರೊಡ್ಯೂಸರು, ಅವತ್ತಿಗೆ ಯಾರು ಡಿಸ್ಟ್ರಿಬ್ಯೂಟ್? ಆವತ್ತಿಗೂ ನಾನೇ ಡಿಸ್ಟ್ರಿಬ್ಯೂಟ್ರು, ಇವತ್ತಿಗೂ ನಾನೇ ಡಿಸ್ಟ್ರಿಬ್ಯೂಟ್ರು. ಈಗ ನನಗೆ ಪಿಕ್ಚರ್ ರಿಲೀಸ್ ಆಗಿ 25 ವರ್ಷ ಆಯಿತು, ನನಗೂ 65 ವರ್ಷ ಆಯಿತು. ಒಬ್ಬನೇ ಆಗಲ್ಲ, ಯಾಕಂದರೆ ಆವಾಗೆಲ್ಲ ನಮ್ಮದು ಬರೀ ಬಾಯಲ್ಲಿರೋದು ಲೆಕ್ಕ. ಈ ಕಂಪ್ಯೂಟ್ರು ಶೇರ್ ಅಮೌಂಟು ಎಲ್ಲ ಬರೋದ್ರಿಂದ ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಇನ್ನೂ ಕಲಿತಾ ಇದ್ದೀನಿ. ಅದಕ್ಕೆ ನಾನು ಇನ್ನೊಬ್ಬರ ಜೊತೆಗೆ ತೊಗೊಂಡು ನಮ್ಮ ಕುಮಾರ್ ಅಂತ ಅವರು RK ಸಿನಿ ಗ್ರೂಪ್ ಆಫ್ ಇದು ಅಂತ ಕಮೆನ್ಸ್ ಇದೆ, ಅವ್ರ ಮುಖಾಂತರ ರಿಲೀಸ್ ಮಾಡ್ತಾಯಿದ್ದೀನಮ್ಮ. ಸರ್, ಉಪೇಂದ್ರ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಅವತ್ತಿಗೆ ಎಷ್ಟು ಖರ್ಚಾಗಿತ್ತು ಮತ್ತು ಎಷ್ಟು ಕಲೆಕ್ಷನ್ ಆಗಿತ್ತು ಅವತ್ತಿಗೆ ಸಿನಿಮಾ ಅನ್ನೋಂಥದ್ದು? ಆವತ್ತು ಏನು ಖರ್ಚಾಯಿತು ಅದು ಡಬಲ್ ಆಯಿತು. ಬಟ್ ನಾನು ಇಟ್ಕೊಳ್ಲಿಲ್ಲಮ್ಮ, ಇಮಿಡಿಯೇಟ್ 1 ವರ್ಷದಲ್ಲೇ 2 ವರ್ಷದಲ್ಲೇ ಕಟ್ಬಿಟ್ಟೆ. ಪರ್ವ ಅನ್ನೋ ಫಿಲಮ್ ತೆಗೆದು ಅಭಿಮಾನಿಗಳು ದುಡ್ಡು ಅಭಿಮಾನಿಗೆ ವಾಪಸ್ ಕೊಟ್ಬಿಟ್ಟೆ, ಭಾರ ನಮ್ಗೆ ಯಾಕೆ ಅಂತ. ಒಂದು ಕುತೂಹಲ ಇದ್ದೇ ಇರುತ್ತಲ್ಲ ಸರ್, ಉಪೇಂದ್ರ ಸಿನಿಮಾ ಎಷ್ಟು ಕೋಟಿ ಕಮಾಯಿ ಮಾಡಿರ್ಬೋದು? ಆ ಕಾಲದಲ್ಲಿ 3-4 ಕೋಟಿ ಖರ್ಚಾಗಿತ್ತು, 7-8 ಕೋಟಿ ಬಿಸ್ನೆಸ್ ಆಯ್ತಮ್ಮ. ಬಟ್ 7-8 ಕೋಟಿಗಿಂತ 106 ಕೋಟಿ ದುರಂಕಾರ ಬಂದ್ಬಿಟ್ಟಿತ್ತು ನಮಗೆ. 2 ವರ್ಷಕ್ಕೆ ಇಳಿದೋಯ್ತು, ಕಳ್ಕೊಂಡು. ಅದು ದುರಹಂಕಾರ ಅಂತ ನೀವೇ ಹೇಳಿದ್ರಿ. ಮತ್ತೆ ಇಳಿದೋಗೋದಕ್ಕೆ ಯಾವುದಾದ್ರೂ ಸಿನಿಮಾ ಮಾಡಿ ಕೈ ಸುಟ್ಕೊಂಡಿರ್ಬೇಕು, ಅದು ಯಾವ ಸಿನಿಮಾ ಸರ್? ಪರ್ವ ಅಂತ ಮಾಡಿದೆ. ಪ್ರಪಂಚ ಮೆಚ್ಚಬೇಕು, ಓವರ್ ಕಾನ್ಫಿಡೆನ್ಸು. ಇದು ಇಂಡಿಯಾ ಪಿಕ್ಚರ್, ಇದು ಉಪೇಂದ್ರ. ಇದು ಪ್ರಪಂಚ ಮೆಚ್ಚಲಿ ಸಂಗೀತ ಸಾಮ್ರಾಜ್ಯ ಅಂತೇಳಿ 22 ನಿಮಿಷ ಸಾಂಗು. ಆ ಕಾಲದಲ್ಲಿ ರೋಜಾ ನಮ್ಮ ಪಿಕ್ಚರ್ಗೆ ಸುದೀಪು ದರ್ಶನ್ಗೆಲ್ಲ ನಾವು ಇದಕ್ಕೆ ಕೇಳ್ತಾಯಿದ್ರಿ. ಆ ಕಾಲದಲ್ಲಿ ನವೀನ್ ಮಯೂರು ಇವ್ರನ್ನೆಲ್ಲ ಪರ್ವ ಸಿನಿಮಾಗೆ ಇದು ಮಾಡ್ತಾಯಿದ್ರಿ. ರೇಖಾ ಅಭ್ಯಾಸ ಎಲ್ಲ ಆಗಿನ ಕಾಲಕ್ಕೆ ಅದು ಆ ಥರ ಸೆಟ್ಟುಗಳು, ಕೆಳಗಡೆ ಸ್ಮೋಕು, ಮೇಲೆ ಫೇರ್, ಆ ಥರ ಎಫೆಕ್ಟು. ಒಂದು ಫ್ರೇಮು ಇದಿಲ್ದಂಗೆ ಇದಾಯ್ತಮ್ಮ. ಆ ಥರ ಪಿಕ್ಚರ್ ಅಮ್ಮ. ಅದು ಎಲ್ಲ ಪಿಕ್ಚರು ನಮ್ಗೆ ಹಿಡಿಸಿದ್ದು ಜನಕ್ಕೆ ಹಿಡಿಸಲ್ಲ, ಜನಕ್ಕೆ ಹಿಡಿಸಿದ್ದು ನಮ್ಗೆ ಹಿಡಿಸಲ್ಲ. ಬಟ್ ಅದಕ್ಕೊಂದು ಟೈಮ್ ಬರುತ್ತೆ. ಅದಕ್ಕೊಂದು ಟೈಮ್ ಬರ್ತದೆ. ಹೌದೌದು, ಆ ಟೈಮ್ ಬರುತ್ತಮ್ಮ. ಅದಕ್ಕೆ ಆ ಪಿಕ್ಚರ್ನ ನೋಡಿದ್ರೆ ಅದು ಇವತ್ತಿಗೆ ರೆಕಾರ್ಡ್ ಆಗುತ್ತೆ. ಈಗ ಕರಿಯ ನೋಡಿ, ಫಸ್ಟು ಸುಮಾರಾಗೋಯ್ತು, ಸೆಕೆಂಡ್ ರನ್ 20 ಆಯಿತು, 5-6 ರನ್ ಹೋಯ್ತು. ಆ ಥರ ಇದಕ್ಕೆ ಪರವಾಗಿ ತಿರ್ಗೋ ಟೈಮ್ ಬರುತ್ತದು. ಆಗಿನ ಸೀಸನಲ್ಲಿ ಅದು ಮ್ಯಾಚ್ ಆಗಲಿಲ್ಲ. ಬಟ್ ಅದು ಫೇಲ್ ಆಗಿದ್ದು ನಾವು ಒಳ್ಳೇದಾಯಿತು. 65 ವರ್ಷ ಭೂಮಿ ಮೇಲೆ ಇದ್ದೀರಿ. ಇಲ್ಲಾಂದರೆ ಆ ಯಶಸ್ಸಲ್ಲಿ ನಾವು ಗಿರ್ಕೊಂಡು ಹೋಗಿ ಎಲ್ಲನ ಶಿವ ಅಂತ ಹೋಗ್ಬಿಡ್ತಾಯಿದ್ರಿ. ಸರ್, ಈಗ ಪರ್ವ ಸಿನಿಮಾಗೆ ಅವತ್ತಿಗೆ ನೀವು ಎಷ್ಟು ಹಾಕಿ ಎಷ್ಟು ಕಳ್ಕೊಂಡ್ರಿ ಅನ್ನೋಂಥದ್ದು ಸರ್? ಅಮ್ಮ, ಆ ಕಾಲದಲ್ಲಿ 5.5 ಕೋಟಿ ಖರ್ಚು ಮಾಡಿದೆ. ಶಿವ ಅಂತ 3.5 ಹೊಟ್ಟೋಯ್ತಮ್ಮ. 3 ಕೋಟಿ ಲಾಭ ಬಂದಿತ್ತು, 50 ಲಕ್ಷ ಮಾತ್ರ ಸಾಲ. ಕಣ್ಣುಗಳೇ ಕಾಣಿಸ್ತಾ ಇರಲಿಲ್ಲ. ಆ ಥರ ಪರಿಸ್ಥಿತಿಗೆ ಬಂದು ಇದಾಗ್ಬಿಟ್ಟಿದ್ರಿ. ಸರ್, ಉಪೇಂದ್ರ ಸಿನಿಮಾಗೆ ಉಪ್ಪಿ ಸರ್ಗೆ ಎಷ್ಟು ರೆಮ್ಯುನರೇಷನ್ ಕೊಟ್ಟಿದ್ರಿ? ಜೊತೆಗೆ ರವೀನಾ ಟಂಡನ್ ಇದ್ದರು, ದಾಮಿನಿ ಇದ್ದರು, ಪ್ರೇಮ ಇದ್ದರು. ಸೊ ಓವರಾಲ್ ಸ್ಟಾರ್ ಕಾಸ್ಟ್ ಸಂಭಾವನೆ ಅಂತ ಬಂದಾಗ ಡಿವೈಡ್ ಮಾಡಿ ಮಾತಾಡೋದಾದ್ರೆ ಸರ್? ಆವಾಗೆಲ್ಲ ಆರ್ಟಿಸ್ಟ್ಗಳಿಗೇನು ಪೇಮೆಂಟ್ ಇಲ್ಲಮ್ಮ. ಉಪೇಂದ್ರ ಅವ್ರು ಡೈರೆಕ್ಟ್ರು, ಸ್ಟೋರಿ ರೈಟ್ರು, ಅವರು ಆ ಥರ ವರ್ಕ್ ಮಾಡೋರು ನಾವು ಎಷ್ಟು ಕೊಟ್ಟರು ಕಮ್ಮಿನೇ. ಆ ಕಾಲದಲ್ಲೆಲ್ಲ ನಾನೊಂದು 18 ಲಕ್ಷ ಕೊಟ್ಟಿರ್ಬೋದು, ಆ ಖರ್ಚು ಗಿರ್ಚು ಎಲ್ಲ ಸೇರಿ. ಉಪ್ಪಿ ಸರ್ಗೆ ಮಾತ್ರ ಅವ್ರು 14 ಜನ ಅಸ್ಟೆಂಟ್ಸ್ ಇದ್ರು, ಎಲ್ಲ ಸೇರಿ. ರವೀನಾ ಟಂಡನ್ಗೆ 70 ಲಕ್ಷ ಖರ್ಚಾಯಿತು, ಅದು ಲೆಕ್ಕ ಇದೆ. 35 ಲಕ್ಷ ರಿಮ್ಯುನರೇಷನ್ನು, 4 ಜನ ಫ್ಲೈಟು, ರೂಮು, ಅವ್ರು ಬಂದು ಹೋಗೋದು ಎಲ್ಲ ಚಾರ್ಜು, ಕಾಸ್ಟ್ಯೂಮ್ಸು, 70 ಲಕ್ಷ ಖರ್ಚಾಯಿತು. ಪ್ರೇಮ ಅವ್ರಿಗೆ ಬರೀ 3 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ದಾಮಿನಿ ಅವ್ರು ಹೊಸರು ಫಸ್ಟ್ ಏನೂ ಕೊಟ್ಟಿಲ್ಲ, ಗೌರವ ಇದು ಆ್ಯಕ್ಟಿಂಗ್ ಕೊಟ್ರಿ. ಅವರು ಇವತ್ತು ಅವರು ಒಂದು ಸ್ಟಾರ್ ಆದರು. ಅದೇ ನಾವು ಅವರಿಗೆ ಗಿಫ್ಟ್ ಇದು. ಸರ್, ಉಪೇಂದ್ರ ಸಿನಿಮಾ ರಿಲೀಸ್ ಬಗ್ಗೆ ಉಪ್ಪಿ ಸರ್ ಜೊತೆ ಏನಾದರೂ ಮಾತಾಡಿದ್ರಾ? ಏನು ಹೇಳಿದ್ರು? ಸಿನಿಮಾ ರಿಲೀಸ್ ದಿನ ಏನಾದರೂ ಥಿಯೇಟ್ರ್ ವಿಸಿಟ್ ಮಾಡುವಂಥದ್ದು ಏನಾದರೂ ಆಪ್ಷನ್ಸ್ ಇದೆಯಾ ಅನ್ನೋಂಥದ್ದು? ಉಪೇಂದ್ರ ಅನ್ನೋ ಟೈಟ್ಲು ನಮ್ಮದಲ್ಲ, ಅವ್ರದ್ದೇ ಟೈಟ್ಲು, ಅವ್ರದ್ದೇ ಸ್ವತ್ತದು. ಉಪೇಂದ್ರ ನಾವು ವ್ಯಾಪಾರ ಮಾಡಿದಿರಿ ಅಷ್ಟೇ, ಅವ್ರ ಕಲ್ಪನೆ ಕೂಸೋದು. ಅವ್ರು ಬರಲ್ಲ ಅಂದರೂ ಬಂದುಬಿಡ್ತಾರೆ. ನಮ್ಮ ವಿಜಯ ಹೇಳ್ದಂಗೆ ಏನದು, ನಾನು ಬರ್ತೀನಿ ಅಂದರೆ ಬಾ ಅಂದರೆ ಬರ್ತೀನೋ ಇಲ್ಲ ಗೊತ್ತಿಲ್ಲ, ಹೆಂಗೆ ಬರ್ತೀಯ ಅಂದರೆ ನಿಮ್ಮ ನಾಳೆ ಬಂದೇ ಬರ್ತೀನಿ, ಆ ಥರ ಬಂದುಬಿಡ್ತಾರೆ ಬಾಸ್. ಅವ್ರನ್ನ ನಾನು 2 ವರ್ಷ ಅವ್ರ ಜೊತೆ ಇದ್ದೆ. ಆ 2 ವರ್ಷ ನಮ್ಮ ಜೀವನದಲ್ಲಿ ಗೋಲ್ಡನ್ ಡೇಸ್. ಹೌದು, ಮನುಷ್ಯನ ಜೊತೆ 200 ವರ್ಷ ಇದ್ದಂಗೆ 2 ವರ್ಷಕ್ಕೆ. ಅಂಥ
ಕೆಲಸಗಾರರು. ನಾನು ಅಂಥವ್ರ ಜೊತೆ ಡೈರೆಕ್ಷನ್ ಮಾಡಿಬಿಟ್ಟು ಬೇರೆಯವ್ರ ಜೊತೆ ನಂಗೆ ಡೈರೆಕ್ಷನ್ನು ಮಾಡ್ಸೋಕ್ಕೆ ನಂಗೆ ಮನಸ್ಸು ಇದು ಬರೋಲ್ಲ. ಆ ಥರ ಕೆಲಸ ಕಷ್ಟಪಡೋರೆಲ್ಲ ನೋಡಿಲ್ಲಮ್ಮ. ಉಪೇಂದ್ರ ಸಿನಿಮಾ ಎಷ್ಟು ದಿನ ಶೂಟಿಂಗ್ ಮಾಡಿದ ನೆನಪು, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ ಸರ್? ಮತ್ತು ಯಾರೂ ಮಾಡ್ದಂಥ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡಿದ್ರಾ ಆ ಸಿನಿಮಾಗೋಸ್ಕರ ಅನ್ನೋಂಥ? ಹೌದು, ಹೊಸ ಟೆಕ್ನಾಲಜಿ, ಹೊಸ ಇದು 3 ಕ್ಯಾಮ್ರಾ. ನಾವು ಅವಾಗ 4 ಹೆಲಿಕಾಪ್ಟರ್ ಕೇಳಿದ್ರು ಕೊಡ್ತೀನಿ ಸರ್, ನಿಮ್ಮ ಕತೆಗೆ ಏನು ಬೇಕು ಎಲ್ಲ ಕೊಡ್ತೀನಿ ಅಂತ ಹೇಳಿದೆ. ಹಂಗೆ ಮಾಡಿದ್ರು. ಅಲ್ಲಲ್ಲ, ಅವ್ರು ಪಡೋ ಕಷ್ಟಕ್ಕೆ ಯಾರು ಬೇಕಾದ್ರೂ ಕೊಡೋರು ಆ ಟೈಮಲ್ಲಿ. ಈಗ ಉಪೇಂದ್ರ ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು ಉದ್ದೇಶ ಆ್ಯಕ್ಚುಲಿ ಏನು ಗೊತ್ತಾ, UI ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ದಸರಾ ಹಬ್ಬಕ್ಕೆ ಬರ್ತೀವಿ ಅಂತ ಅವ್ರು ಅನೌನ್ಸ್ ಮಾಡಿದರೆ ಪರ್ಟಿಕ್ಯುಲರ್ ಡೇಟ್ ಅನೌನ್ಸ್ ಮಾಡಿಲ್ಲ. ಎಲ್ಲೋ ಒಂದು ಮೂಲಗಳ ಮಾಹಿತಿ ಏನು ಅಂದರೆ ಅಕ್ಟೋಬರ್ 22ನೇ ತಾರೀಕು ಉಪೇಂದ್ರ ರಿಲೀಸ್ ದಿನವೇ UI ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಉಪ್ಪಿ ಅನ್ನೋಂಥದ್ದು ಮಾತಿದೆ. ಅದ್ರ ಬಗ್ಗೆ ಏನಾದರೂ ನಿಮ್ಗೇನಾದರೂ ಐಡಿಯಾ ಇದೆ ಸರ್? ಹೌದಾ? ಗೊತ್ತಿರೋಂಗೆ ಅವರು ಮೋಸ್ಟ್ಲಿ ಅಕ್ಟೋಬರ್ ಬರ್ಬೋದು, 3rd ವೀಕ್ 4th ವೀಕು. ನಿಮ್ಮ ಉಪೇಂದ್ರ ಸಿನಿಮಾ ರಿಲೀಸ್ ದಿನನೇ ಅದನ್ನು ಬರ್ತಾರೆ ಅಂತ ಸುದ್ದಿ. ಉಪೇಂದ್ರ ನಿರ್ದೇಶಕ, ನಾಯಕ ನಟರ UI ಕಾತರ ಆಡಿಯನ್ಸ್ಗೆ ಉಪೇಂದ್ರ ಉತ್ತರ. ಈ ಚಿತ್ರ ಆ ಡೈರೆಕ್ಟ್ರ್ ಬಗ್ಗೆ ಈ 27 ವರ್ಷದ ಜನ್ರೇಷನ್ಗೆ UI ನೋಡಬೇಕು ಅಂತ ಇನ್ನೂ ಅದು ಕಾತರ ಜಾಸ್ತಿ ಆಗ್ತದೆ. ಆ ಥರ ಡೈರೆಕ್ಟ್ರು. ಇದೇ ಉಪೇಂದ್ರ ಪಿಕ್ಚರ್ ರಿಲೀಸ್ಗೆ ಆದಾಗ ರಜನಿಕಾಂತ್ ಅವರು ನಮ್ಮ ಅಶೋಕ್ ಅವ್ರು ಕರ್ಕೊಂಬಂದು ಸಪ್ರೇಟ್ ಶೋ ಆಗಿ ತೋರಿಸಿದ್ದೆ. ಶಂಕರ್ ಡೈರೆಕ್ಟ್ರು, ತಮಿಳು ಖ್ಯಾತವ್ರು ಬಂದರು, ರಾಜಮೌಳಿ ಅವ್ರ ಅಪ್ಪ ಬಂದಿದ್ದರು. ಎಲ್ಲ ಇವತ್ತು ಯಾರ್ಯಾರು ಖ್ಯಾತ ನಮ್ಮ ಇವರು ಇರ್ಬೋದು ಎಲ್ಲ ಇಂಟರ್ವ್ಯೂಲಿ ಹೇಳಿದ್ದಾರೆ. ನಮ್ಮ ಉಗ್ರಮ್ ಡೈರೆಕ್ಟ್ರು, ನಮ್ಮ ಮೋತಿಮಾಲ್ ಅವ್ರ ಮೊಮ್ಮಗರು, ಅವ್ರ ತಾತ ನಮ್ಮ ಫ್ರೆಂಡು ರವಿ ಬಸ್ರು ಮ್ಯೂಸಿಕ್ ಡೈರೆಕ್ಟ್ರ್ ಅಲ್ಲಮ್ಮ, ಇವರು ಡೈರೆಕ್ಟ್ರು ಪ್ರಶಾಂತ್ ನೀಲ್. ಅವ್ರ ಮನೆಯಲ್ಲಿ ನಾನು ಅವ್ರ ಮನೆಗೆ ಹಾಲಾಗ್ತಾಯಿದ್ದೆ, ಅವ್ರ ರಿಲೇಷನ್ ಮನೆಗೆ ಮಲ್ಲೇಶ್ವರದಲ್ಲಿ. ಅವ್ರ ತಾತ ನಮ್ಮ ಫ್ರೆಂಡು, ಅವ್ರ ಸಂಬಂಧ. ನೀವೇ ಹೇಳಿದ್ರಿ ನಾನು ಹಾಲಾಗ್ತಿದ್ದೆ ಅಂತ. ಜರ್ನಿ ಏನು ಸರ್? ನೀವು ಮೊದಲು ಏನಾಗಿದ್ರಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ, ವಿತರಕರಾಗಿ, ನಟರಾಗಿ ಗುರುತಿಸ್ಕೊಳ್ಳೋಕೆ ಮೊದಲು ಶಿಲ್ಪಾ ಶ್ರೀನಿವಾಸ್ ವೃತ್ತಿ ಏನಾಗಿತ್ತು ಅನ್ನೋಂಥದ್ದು? ಅಮ್ಮ, ನಾನು 15 ವರ್ಷ ಹುಡುಗ ಇದ್ದಾಗ ಅನ್ನ ತಿಂದರೆ ಹಬ್ಬ ಹಂಗಿದ್ದೆ. ಒಂದು 10 ವರ್ಷ ತಿರ್ಗಾ ಹಂಗೆ ಸಿನಿಮಾಲಿ ದೋಸೆ ಕೊಟ್ಟರು ಅಂತ ನಾವು ಬಂದ್ರಿ. ನಮಗೇನಪ್ಪ ಅನ್ನನೇ ಸಿಗೋದ್ರಾಗ ದೋಸೆ ಸಿಕ್ಬಿಡ್ತು ಅಂತ ಹಂಗೆ ಜೂನಿಯರ್ ಆರ್ಟಿಸ್ಟು ಅದು ಇದು ಮಾಡಿಕೊಂಡು ಎಲ್ಲ ಇದರಲ್ಲೂ ಮಾಡ್ತಾಯಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರಿಂದ ಹಿಡ್ದು ಪ್ರತಿಯೊಂದು ಇದರಲ್ಲೂ. ಆಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ. 76ರಲ್ಲಿ 76 ಬೆಳ್ಳಿತೆರೆ ಸಿನಿಮಾ ರಂಗ ತಾಯಿ. ಆವತ್ತಿಂದ ಅನ್ನನೇ ತಿನ್ಕೊಂಡು ನಮ್ಮ ದೇಹದಲ್ಲಿ ಊಟ, ಫುಡ್ಡು, ಬ್ಲಡ್ಡು ಓನ್ಲಿ ಸಿನಿಮಾ. ಸಿನಿಮಾ ಬಿಟ್ಟರೆ ಏನೂ ಗೊತ್ತಿಲ್ಲ, ಬೇರೆ ಏನೂ ಥಿಂಕ್ ಮಾಡಲ್ಲ. ಸರ್, ಈಗ 1976ರಿಂದ 2024ಗೆ ಹೆಚ್ಚು ಕಡಿಮೆ 50 ವರ್ಷಗಳ ಜರ್ನಿ ಸಿನಿಮಾ ರಂಗದಲ್ಲಿ. ಎಷ್ಟು ಸಿನಿಮಾಗಳನ್ನು ನೀವು ಡಿಸ್ಟ್ರಿಬ್ಯೂಷನ್ ಮಾಡಿದಿರಿ, ಎಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿದಿರಿ? ಯಾವುದು ಪ್ರೊಡ್ಯೂಸಿಂಗ್ ವೈಸ್ ಯಾವುದು ಮೊದಲ ಸಿನಿಮಾ, ಡಿಸ್ಟ್ರಿಬ್ಯೂಷನ್ ವೈಸ್ ಯಾವುದು ಮೊದಲ ಸಿನಿಮಾ, ಮತ್ತು ನಿಮ್ಮ ಆ್ಯಕ್ಟಿಂಗ್ದು ಮೊದಲ ಸಿನಿಮಾ ಯಾವುದು ಅನ್ನೋಂಥದ್ದು? ಆ್ಯಕ್ಟಿಂಗ್ದು ನಾನು ರಾಜ್ಕುಮಾರ್ ಪಿಕ್ಚರಲ್ಲೆಲ್ಲ ಮಾಡಿದ್ದೀನಿ, ಸುಮಾರು ಪಿಕ್ಚರ್ಗಳಲ್ಲಿ. ಬಣ್ಣ ಹಚ್ಚಿದ್ದು ಋತುಗಾನ ಅಂತ ಒಂದು ಪಿಕ್ಚರಲ್ಲಿ ಹಂಗೆ ಇದಾದ್ರಿ. ನೀನನ್ನ ರಾಜ ವಿಷ್ಣುವರ್ಧನ್ದು. ಆಮೇಲೆ ತಮಿಳು ಮಲಯಾಳಂಗೆಲ್ಲ ಆರ್ಟಿಸ್ಟ್ಗಳು ಡೂಪ್ ಆಗ್ತಾಯಿದ್ದೆ, ಜಯನ್ ಅವ್ರಿಗೆಲ್ಲ. ಆಮೇಲೆ ನಮ್ಮ ಕನ್ನಡದವರು ಶಂಕರ್ ನಾಗ್ ಅವ್ರಿಗೆ ನಾನು ಪರ್ಮನೆಂಟ್ ಡೂಪು. ವಜ್ರಮುಷ್ಟಿ, ಆಮೇಲೆ ಗೆದ್ದ ಮಗ, ಇದರಲ್ಲ ನಾನು ಪರ್ಮನೆಂಟ್ ಡೂಪು. ಅಂಬರೀಷ್ ಅವ್ರಿಗೆ ಗಜೇಂದ್ರ ಫಿಲಮಲ್ಲಿ ಡೂಪ್ ಹಾಕಿದ್ದೀನಿ, ಅಕ್ಕಿಲ್ಲ ಬೇಳೆ ಎಲ್ಲ ಸಾಂಗೆ. ರಾಜ್ಕುಮಾರ್ ಅವ್ರಿಗೂ ನಾನು ಭಾಗ್ಯದ ಲಕ್ಷ್ಮೀ ಬಾರಮ್ಮಲ್ಲಿ ರಾಜ್ಕುಮಾರ್ ಒಂದು 10-12 ಪಿಕ್ಚರಲ್ಲಿ ಮಾಡಿದ್ದೀನಿ. ಅವ್ರ ಜೊತೆನೇ ಇರ್ತಾಯಿದ್ದೀರಿ ನಾವು. ಸಿನಿಮಾನೇ ನಮಗೆ ಆವಾಗಿಂದನೂ. ಆ ಗಾಂಧಿನಗರ್ ಗಾಳಿ ನಾವು ಕುಡಿದ್ರೆ ನಮಗೆ ನಿದ್ದೆ ಬರೋದು, ಇಲ್ಲಾಂದರೆ ನಿದ್ದೆ ಬರೋಲ್ಲ. ಡಿಸ್ಟ್ರಿಬ್ಯೂಷನ್ ಯಾವುದು ಸರ್? ಮೊದಲನೇ ಸಿನಿಮಾ ಯಾವುದು? ಅಮ್ಮ, ಡಿಸ್ಟ್ರಿಬ್ಯೂಷನು ನಾವು ಬೆನಿಫಿಟ್ ಶೋ ಹಾಕಿದ್ರಿ ಫಸ್ಟು. ಆಮೇಲೆ ಹಿಂಗೆ ಮಾರ್ನಿಂಗ್ ಶೋ FH ನಡೆಸ್ಕೊಂಡು ಸ್ವಸ್ತಿಕು, ಗೀತಾ ಲೇಖಿನೋ ಥಿಯೇಟ್ರು ಇವೆಲ್ಲ ಹಿಂಗೆ ನಡೆಸ್ಕೊಂಡು ಆ ಕಾಲದಲ್ಲಿ ನಾವು ಫಸ್ಟ್ ಪಿಕ್ಚರು ನಾರಿ ಮುನಿದರೆ ಮಾರಿ ಅಂತ ಕಲ್ಪನಾ ಅವ್ರದ್ದು ಬಂತು. ಅದನ್ನು ನಾವು MP ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿದರು. ಅದು ನಾವು ಹಿಂಗೆ ಟ್ರೂಪಲ್ಲಿ 3 ಜನ ಇದ್ದೀವಿ, ನಾವು ರವಿಕುಮಾರು, ದಯಾನಂದ್ ಅಂತ. ಹಿಂಗೆ ಸೇರಿಕೊಂಡು FH ಹಾಕ್ಕೊಂಡು ಫಿಕ್ಸೆಡ್ ಏರ್ ಹಾಕ್ಕೊತಾ ಇದ್ರಿ ಥಿಯೇಟ್ರ್ಗಳಿಗೆ, 70 ಪೈಸೆ ಟಿಕೆಟ್ ಅವಾಗ. ಹಂಗೆ ಮಾಡ್ತಾಯಿದ್ರಿ. ಹಂಗೆ ಬರ್ತಾ ಬರ್ತಾ ಯಾಕೆ ಬರೀ ಒಂದು ಥಿಯೇಟ್ರ್ ಹಾಕಬೇಕು ಅಂಥೇಳಿ ಹಂಗೆ ಒಂದು ಏರಿಯಾ ತೊಗೊಳಕ್ಕೆ ಶುರುವಾದ್ರಿ. ಹಿಂಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರಿ. ಅದೇನೋ ದೈವ ಸಂಕಲ್ಪನ ಏನೋ ಅಂಬರೀಷ್ ಅವ್ರದ್ದು ಪಿಕ್ಚರ್ಗಳು ಪರ್ಮನೆಂಟಾಗಿ ಮಾಡಿಬಿಟ್ಟೆ. ಒಂದಷ್ಟು ಪಿಕ್ಚರ್ಗಳು, ಬೇಟೆ, ಮಿಶ್ರರಾಜ, ದಿಗ್ವಿಜಯ, ವಿಶ್ವರೂಪ, ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಪಿಕ್ಚರ್ಗಳ ಸುಮಾರು ಪಿಕ್ಚರ್ಗಳು ಅವ್ರದ್ದೇ ಮಾಡೋವಾಗ ಏನೋ ನೀನು ಹಾಕೊಂಡು ಬರೀ ಪ್ಲೇಟ್ ಮೇಯಿಸ್ತಿದ್ಯಾ, ಫುಲ್ ಮೇಯಿಸ್ತೀನಿ ಅಂದರು.
ಏನಣ್ಣ ಅಂದೆ, ಪ್ರೊಡಕ್ಷನ್ ಮಾಡೋ ಅಂತಂದರು. ಅಯ್ಯೋ ಬೇಡಪ್ಪ, ನಮ್ಮ ಕೈಯೆಲ್ಲ ಅಷ್ಟೇ ಅದೆಲ್ಲ ಇದಿಲ್ಲ, ದುಡ್ಡು ಕಾಸಿಲ್ಲ ಅಂದೆ. ಅವರೇ ಕೊಟ್ಟರು 50,000 ರೂಪಾಯಿ ಕೊಟ್ಟು ಪ್ರಜಾಪ್ರಭುತ್ವ ಅಂತ ಒಂದು ಪಿಕ್ಚರ್ಗೆ ನಮ್ಮ ದಯಾನಂದ್ ಅಂತ ಒಬ್ಬರು ಬಂಡವಾಳ ಹಾಕಿದ್ರು. ನಮಗೆ ಹೆಲ್ಪ್ ಮಾಡಿ ಹಿಂಗೆ ರವಿಕುಮಾರು ನಾವು 3 ಜನ ಸೇರಿಕೊಂಡು ಹಂಗೆ ಸಹ ನಿರ್ಮಾಪಕರಾಗಿ ಎಂಟ್ರಿ ಬಂದ್ರಮ್ಮ. ಎಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿ? 15 ಪಿಕ್ಚರ್ ಮಾಡಿದ್ದೀರಮ್ಮ ಎಲ್ಲ ನಾವು ಪಾರ್ಟ್ನರ್ಶಿಪ್ಪಲ್ಲಿ. ನಮ್ಮದು ಫಸ್ಟು ಪ್ರಜಾಪ್ರಭುತ್ವ, ಆಮೇಲೆ ಧೈರ್ಯ, ಮಿಸ್ಟರ್ ರಾಜ, ಧೈರ್ಯ, ರಫ್ ಆ್ಯಂಡ್ ಟಪ್ಪು, ಜಿಂದಾಬಾದು, ತವರುನ್ ತೇರು, ಲೇಡಿ ಪೊಲೀಸು, ಮಿಸ್ಟರ್ ಪುಟ್ಸ್ವಾಮಿ, ವಾಲ್ಮೀಕಿ, ಶಿವರಾಜ್ ಕುಮಾರ್ದೆರಡು, ಮಾಲಾಶ್ರೀದೆರಡು, ಸಾಯಿ ಕುಮಾರ್ದೆರಡು, ವಿಷ್ಣುವರ್ಧನ್ದೊಂದು, ಹಂಗೆ ಮಾಡಿ. ಅಂಬಿ ಸರ್ದು ಫಸ್ಟು ಅದೇ. ಅವಕಾಶ ಸಿಗಲಿಲ್ವಾ? ಅಣ್ಣವರು ಇಲ್ಲಮ್ಮ, ಪ್ರೊಡಕ್ಷನ್ ಮಾಡೋಕ್ಕೆ ಅಷ್ಟು ಬಂದಿರಲಿಲ್ಲ. ಅವ್ರದ್ದು ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಆಕಸ್ಮಿಕ, ಒಡ ಹುಟ್ಟಿದವರು, ಇವೆಲ್ಲ 3 ಪಿಕ್ಚರ್. ಸರ್, ಈಗ ವಿಷ್ಣು ಅಣ್ಣವರಿಂದ ಹಿಡಿದು ವಿಷ್ಣುದಾದಾಯಿಂದ ಹಿಡಿದು ಅಂಬರೀಷ್ ಅವರು, ದಿಗ್ಗಜರ್ ಮತ್ತು ಶಂಕರ್ನಾಗ್ ಸರ್ ಎಲ್ಲರ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಪ್ರೊಡಕ್ಷನ್ ಕೂಡ ಮಾಡಿದ್ರಿ. ಯಾವ ಸಿನಿಮಾ ನಿಮಗೆ ಇವತ್ತಿಗೆ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ, ಅಥವಾ ನಿಮ್ಮ ಮನೆ ಖಜಾನೆ ತುಂಬಿಸಿದಂಥ ಸಿನಿಮಾ ಅಂತ ಬಂದಾಗ ಯಾವ ಸಿನಿಮಾ ತುಂಬ ಲಾಭ ತಂದು ಕೊಡ್ತು ಅನ್ನೋಂಥದ್ದು? ನಮಗೆ ಉಪೇಂದ್ರ ಚೆನ್ನಾಗಿ ಲಾಭ ತಂದು ಕೊಡ್ತು. ಅದಕ್ಕೆ ಮೊದಲು 2000 ಇಸ್ವಿವರೆಗೂ ನಾನು ಮಾಡಿದ್ದೆಲ್ಲ ಲಾಭನೇಮ್ಮ. ಫಿಕ್ಸೆಡ್ ಏರ್ ನಾವು 300 ರೂಪಾಯಿಗೆ ಫಿಕ್ಸೆಡ್ ಏರ್ ಹಾಕಿದ್ರೆ 350 ರೂಪಾಯಿ ಬಂದಿದೆ. ಯಾವುದೋ ಲಾಸ್ ಅನ್ನೋದು ಜೀವನದಲ್ಲಿ ಗೊತ್ತೇ ಇಲ್ಲ ನನಗೆ. ಆಮೇಲೆ ಇದರಲ್ಲಿ ಫಸ್ಟು ಲಾಸ್ ಆದಾಗಲೇ ಗೊತ್ತಾಗಿದ್ದು ಲಾಸು ಅಂತ. ಸಿನಿಮಾ ಲಾಸ್ ಆಗ್ತದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸರ್, ಈಗ ಉಪೇಂದ್ರ ಸಿನಿಮಾ ಫೈನಲಿ ಅದೇ ಹೇಳೋದಾದರೆ, ಉಪೇಂದ್ರ ಸಿನಿಮಾಗೂ, ಉಪ್ಪಿಟ್ಟು ಸಿನಿಮಾಗೂ ಮತ್ತು UI ಸಿನಿಮಾಗೂ ಲಿಂಕ್ ಇದೆ ಅನ್ನುವಂಥದ್ದು ಮಾತಿದೆ. ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಆ ಅಪ್ಪಂದು ಏನದು ಮೀನು ಜಾಡ್ ಕಂಡು ಹಿಡಿಬೋದು, ದಾರದ್ದು ಸೀರೆ ಕಂಡು ಹಿಡಿಬೋದು. ಉಪೇಂದ್ರಂದು ಸಬ್ಜೆಕ್ಟ್ ಎಲ್ಲ ಥಿಂಕ್ ಮಾಡೋಕ್ಕಾಗಲ್ಲಮ್ಮ. ಈಗ ಅದೇ 25 ವರ್ಷಕ್ಕೆ ನೀವು ಅದನ್ನು ಬಿಟ್ಕೊಡ್ಲಿಲ್ಲ ನನಗೆ. ನಿಮ್ಮ ಸಿನಿಮಾ 25 ವರ್ಷ ಆಗಿ ದಿನನೇ ಉಪ್ಪಿಸರ್ ಸಿನಿಮಾ ಉಪೇಂದ್ರ ರಿಲೀಸ್ ಆಗ್ತಿದೆ ಅನ್ನೋದು ಡಿಸ್ಕಷನ್ ಆದಾಗ ನಿಮ್ಮವರೆಗೂ ಬಂದಿರುತ್ತದೆ ಬಹುಶಃ. ನಿಮ್ಗೆ ಇಲ್ಲ, ಗೊತ್ತಿರಲ್ಲ ಬಿಡಿ. ಸರ್, ಉಪ್ಪಿಸರ್ ಜೊತೆ ಮತ್ತೆ ನಿಮ್ಮ ಕಾಂಬಿನೇಷನ್ ಯಾವಾಗ ನಾವು ನಿರೀಕ್ಷೆ ಮಾಡ್ಬೋದು? ಯಾವಾಗ ನೀವು ಪ್ರೊಡ್ಯೂಸ್ ಮಾಡ್ತೀರಿ ಉಪ್ಪಿಸರ್ಗೆ ಅನ್ನೋಂಥದ್ದು? ಅಮ್ಮ, ನಾನು ನಾಳೆನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅವ್ರೇನೋ ಮಾಡ್ತೀನಿ ಅಂದರೆ ಇವೇ ಕಂಟಿನ್ಯೂಷನ್ನೇ ಮಾಡ್ತೀನಿ. ದುಡ್ಡಿಲ್ಲ ಅಂದರೂ ಏನದು ಪ್ರಿಂಟಿಂಗ್ ಮಿಷಿನೇ ತೊಗೊಂಡ್ಬಿಡ್ತೀನಿ. ಅದಂದು ಅವನಾರೋ ನಿತ್ಯಾನಂದ ಕಟ್ದಂಗೆ ಏನದು ಒಂದಿದೆ ಕಟ್ಬಿಡ್ತೀನಿ, ಕ್ರಿಯೇಟ್ ಮಾಡ್ತೀನಿ. ಓಕೆ. ಇಲ್ಲ ಏನಿಲ್ಲಮ್ಮ. ಈಗ ನನಗೇನು ಪ್ರೊಡಕ್ಷನ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಬಟ್ ಈ ಥರ ಎಲ್ಲ ಸಿಕ್ಕಿದ್ರೆ ಮಾಡ್ತೀನಿ. ಸ್ಪೆಷಲ್ ಅಂತ ಅನಿಸಿದ್ರೆ ಮಾಡ್ತೀನಿ. ಸರ್, ಅಟ್ ಪ್ರೆಸೆಂಟ್ ಯಾವೆಲ್ಲ ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಾ? ಪ್ರೆಸೆಂಟು ಕನ್ನಡ ಪಿಕ್ಚರ್ಸು, ತೆಲುಗು, ತಮಿಳು ಎಲ್ಲ, ಹಿಂದಿ ಪಿಕ್ಚರ್ಸ್ ಎಲ್ಲ ರೀರಿಲೀಸ್ ಮಾಡ್ತಾ ಇರ್ತೀನಿ, ಏರಿಯಾ ವೈಸು. ರೀಸೆಂಟಾಗಿ ದೊಡ್ಡ ಮಟ್ಟದ ಕಲೆಕ್ಷನ್ ಆಗಿದ್ದು ನೀವು ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಸಿನಿಮಾ ಯಾವುದು ಸರ್? ಏನಿಲ್ಲಮ್ಮ, ಅಲ್ಲಲ್ಲಿಗೆ ನಡ್ಕೊಂಡು ಹೋಗ್ತಾ ಇದೆ, ಯಾವುದೇನಿದಿಲ್ಲ. ನಮ್ಗೆ ಯಾವುದ್ರಲ್ಲೂ ಏನು ತೊಂದರೆ ಇಲ್ಲ. ಆ ಕಾಲದಲ್ಲಿ 50-60 ಥಿಯೇಟ್ರ್ ನಡೆಸ್ತಾ ಇದೆ, ಯಾವುದೂ ಇಲ್ಲ. ಒಂದರಲ್ಲಿ ನಮ್ಗೆ ಲಾಸ್ ಆಯಿತು ಅಷ್ಟೇ. ಅದೂ ಏನೋ ಮೋಸ್ಟ್ಲಿ ಈ ನಡುವೆ ಇದಾಗ್ತಾ ಇದೆ. ಕೆಲವು ಏನದು ಕಬ್ಬು ವರ್ಷಕ್ಕೆ ಬರ್ತದೆ, ಭತ್ತ 6 ತಿಂಗಳು ಬರ್ತದೆ, ಗಂಧ 25 ವರ್ಷಕ್ಕೆ, ಟೀಕೋಡ್ 40 ವರ್ಷಕ್ಕೆ, ಹಂಗೆ ನಮ್ಮದು ಏನೋ 25-26 ವರ್ಷ ಆದಮೇಲೆ ಅದು ಬರೋಂಗಿದೆ ತಿರ್ಗಾ ಯಾಕೋ. ಅದರಲ್ಲೂ ನೋಡೋಂಥ ಐಡಿಯಾ ಇದೆ. ಸರ್, ಈಗ ಉಪೇಂದ್ರ ಸಿನಿಮಾದು ರೈಟ್ಸ್ ಹಂಗೆ ಇಟ್ಕೊಂಡಿದ್ದೀರಿ, ಬೇರೆ ಭಾಷೆಗೆ ಮಾಡಬೇಕು ಅನ್ನೋದು ಥಾಟ್ ಇದೆ ಅಂತ ಹೇಳಿದ್ರಿ. ಯಾವಾಗ ಅದನ್ನು ಮಾಡ್ತೀರಾ ಅಥವಾ ಹೇಗೆ? ಅಮ್ಮ, ಅದನ್ನು ಈಗೆಲ್ಲ ಫಾಲೋ ಅಪ್ಪಲ್ಲಿ ಇದ್ದೀನಿ. ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತೀನಮ್ಮ ಈಗ. ಹೌದೌದು, ಬೇರೆ ಆರ್ಟಿಸ್ಟ್ ಹಾಕ್ಕೊಂಡು ರಿಮೇಕ್ ಮಾಡಿ, ಈಗ ತಂತ್ರಜ್ಞಾನಕ್ಕೆಲ್ಲ ಇದು ಮಾಡಿ 3D ಗಿಡಿ ಆ ಥರ ಎಲ್ಲ ಮಾಡಿ, ಇನ್ನೂ ಹೊಸ ತಂತ್ರಜ್ಞಾನ ಏನು ಬರುತ್ತೋ ಅದಕ್ಕೆ ಅಳವಡಿಸಿ. ಯಾರು ಮಾಡಿದ್ರೆ ಸೂಕ್ತ ಅನಿಸುತ್ತೆ ಸರ್ ಬಾಲಿವುಡ್ಡಲ್ಲಿ? ಮತ್ತು ಬಾಲಿವುಡ್ಡಲ್ಲಿ ರಣವೀರ್ ಸಿಂಗ್ ಅವರು ಪ್ರಾಪ್ಟ್ ಇದ್ದಾರೆ ಅಟ್ ಪ್ರೆಸೆಂಟು. ಈಗ ಮೊನ್ನೆ ಮದುವೆ ಆಗ್ಬಿಟ್ಮೇಲೆ ಸ್ವಲ್ಪ ಅವ್ರ ಮೇಲೆ ನನಗಿದಿಲ್ಲ. ಅದಕ್ಕೆ ನಮ್ಮ ಹೀರೋ ಮದುವೆ ಆಗಿರಬಾರ್ದು, ಯಾಕಂದರೆ ದಾಮಿನಿ ಕ್ಯಾರೆಕ್ಟರ್ಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ಅವ್ರು ಮದುವೆ ಆದಮೇಲೆ ಅವ್ರನ್ನ ಬಿಟ್ಬಿಟ್ಟೆ. ಶಾರುಖ್ ಖಾನ್ ಮಗನಿಗೆ ಸ್ವಲ್ಪ ಒಪ್ಪಿದೆ, ಅದು ಗೊತ್ತಿಲ್ಲ ಅದು ಹೆಂಗೆ ಅಂತ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಇನ್ನು ತಮಿಳಲ್ಲೂ ಒಂದಿಬ್ಬರನ್ನ ಅಬ್ಸರ್ವ್ ಮಾಡಿದೆ. ನಮ್ಮ ಇವರು ಶ್ರುತಿ ಜೊತೆ ಇದ್ದಾರೆ ಈಗ ಚೆನ್ನಾಗಿ. ಅವರು ಕಮಲಾಸನ್ ಪಿಕ್ಚರೆಲ್ಲ ಮಾಡಿದ್ರು ಡೈರೆಕ್ಟ್ರು. ಆ ಡೈರೆಕ್ಟ್ರನ್ನ ಹಾಕಿ ಮಾಡೋಣ ಅಂತ ಸ್ವಲ್ಪ ಥಿಂಕ್ ಮಾಡ್ತಾಯಿದ್ದೀನಿ. ನನಗೆ ಆಪ್ಟ್ ಅಂದಿದ್ದ ದಿವಸ ಮೇಡೇ ಸ್ಟಾರ್ಟಮ್ಮ. ಸರ್, ಫೈನಲಿ ಈಗ ನಿಮ್ಮ ಮಗನೂ ಕೂಡ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾರೆ. ಮೆಜೆಸ್ಟಿಕ್ 2 ಸಿನಿಮಾ ಅದು ಎಲ್ಲಿವರೆಗೂ ಬಂದಿದೆ? ಯಾಕಂದರೆ ದೊಡ್ಡವ್ರಿಗೆ ಸಿನಿಮಾ ಮಾಡಿದ್ರಿ, ನಿಮ್ಮ ಮಗನ ನೀವೇ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ಬೋದಾಗಿತ್ತು, ಯಾಕೆ ಹಿಂದೇಟ್ ಹಾಕಿದ್ರಿ ಅನ್ನೋಂಥದ್ದು ಆನಂದಪ್ಪ ಅವ್ರು ಮಾಡ್ತಾ ಇದ್ದಾರಲ್ವ, ಸೊ ಅದಕ್ಕೆ. ಇಲ್ಲ, ಡಾಕ್ಟ್ರು ಬೇರೆ ಡಾಕ್ಟ್ರ್ ಹತ್ರ ಹೋಗ್ಬೇಕಮ್ಮ. ನಾವು ಮಾಡಿದ ಅಡುಗೆ ಬೇರೆಯವ್ರು ತಿಂದು ಹೇಳಬೇಕು. ಅದಕ್ಕೆ ನಮ್ಮ ಮಗನಿಗೆ ಇದೆಲ್ಲ ಇದೆ ಅಂತ ನಾವು ಗೊತ್ತಿಲ್ಲ. ಅವನು ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ಕೊಂಡು ಒಳ್ಳೆ ಖ್ಯಾತ ಕಂಪ್ನೀಲಿ, EY ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದ.
ಈಗ ನಾವು ಅವಾಗ ಫಸ್ಟು ಒಂದು ರೋಮಿಯೋ ಜೂಲಿಯೆಟು ಅದರಲ್ಲೆಲ್ಲ ಮಿನಿ ಹೀರೋ ಹಂಗೆಲ್ಲ ಮಾಡಿಸಿದ್ದೆ. ಅದು ಬ್ಲಡ್ ಎಳೆದಿರುತ್ತೆ. ಇದು ಏನದು ನಾವು ಊಟ ಮಾಡೋದು ಸಿನಿಮಾ ದುಡ್ಡಲ್ವಾ, ಅದು ಎಳೆದಿರಬೇಕು. ಅದರಿಂದ ನಾನೇನು ಅದ್ರ ಮೇಲೆ ಇನ್ವಾಲ್ವ್ ಆಗಲ್ಲ. ಅವ್ರೇನದು ಅವ್ರಿಗೆ ಜ್ವರ ಅವ್ರು ಮಾತ್ರ ತೊಗೊಬೇಕು, ಅವ್ರು ಭಾಳ ಅವ್ರು ರೂಪಿಸ್ಕೊಬೇಕು. ಒಂದು ಸಿನಿಮಾ ರಿಲೀಸ್ಗೂ ಮುಂಚೆನೇ ಇನ್ನೊಂದು ಸಿನಿಮಾ ಅದು ಮುಹೂರ್ತ ಆಯಿತು, ಲವ್ ಈಸ್ ಲೈಫ್ ಅಂತ. ಸೊ ಮಗ ನಿಮ್ಮ ವಿತೌಟ್ ಸಪೋರ್ಟ್ ಅವರೇ ಈ ಆಪರ್ಚುನಿಟೀಸ್ನ ಗಿಟ್ಟಿಸ್ಕೊಳ್ತಾ ಇದ್ದಾರೆ, ಎಷ್ಟು ಖುಷಿ ಆಗುತ್ತೆ ಅನ್ನೋಂಥದ್ದು. ಅಮ್ಮ, ಈ ಚಿನ್ನ ಡೈಮಂಡು ಇವೆಲ್ಲ ಖ್ಯಾತಿ ಹೊಂದವೆಲ್ಲ ಎಲ್ಲೇ ಎಷ್ಟೇ ಭೂಮಿ ಆಳದಲ್ಲಿ ಮಣ್ಣಲ್ಲಿದ್ರೂ ಅವೇ ಈಚೆಗೆ ಬಂದ್ಬಿಡ್ತವೆ, ಗಣಿ ಶೋಧನೆ ಥರ. ಹಂಗೆ ಅವರವರು ಯೋಗದಲ್ಲಿರೋದು ಅದು ಅವ್ರಿಗೆ ಬಂದ್ಬಿಡುತ್ತಮ್ಮ. ಸರ್, ಇದು ಸೂಕ್ತ ಅಂತ ಅನ್ಸುತ್ತೆ, ಯಾಕಂದರೆ 50 ವರ್ಷ ಇಂಡಸ್ಟ್ರಿಲಿ ಇದ್ದೀರ, ಅದಕ್ಕೆ ಕೇಳ್ತಿದ್ದೀನಿ. ಮಲಯಾಳಂ ಚಿತ್ರರಂಗದ ಒಂದು ಹೇಮಾ ಕಮಿಟಿ ವರದಿ ಬಿತ್ತರ ಆದಮೇಲೆ ಎಲ್ಲ ಇಂಡಸ್ಟ್ರಿಯಲ್ಲೂ ಈ ಥರದ್ದು ಸಮಸ್ಯೆಗಳಿದೆ. ಸೊ ನಮ್ಮಲ್ಲೂ ಕೂಡ ಒಂದು ಕಮಿಟಿ ಆಗಬೇಕು ಹೇಮಾ ಥರದ್ದು ಅನ್ನೋಂಥದ್ದು ಚೇತನ್ ಅವರ ನೇತೃತ್ವದ ಫೈರ್ ಕಮಿಟಿ CMಗೆ ಪತ್ರ ಬರೆದಿದ್ದಾರೆ. ಸೊ ನೀವು ಇಂಡಸ್ಟ್ರಿನ 50 ವರ್ಷದಿಂದ ಬಲ್ಲಿದ್ದೀರಾ. ಸೊ ನಮ್ಮ ಇಂಡಸ್ಟ್ರಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳ ಕೈಯಲ್ಲಿ, ಡೈರೆಕ್ಟರ್ಗಳ ಕೈಯಲ್ಲಿ, ನಿರ್ಮಾಪಕರ ಕೈಯಲ್ಲಿ ಇದೆಯಾ? ಇಲ್ಲೂ ಕೂಡ ಹೆಣ್ಮಕ್ಳನ್ನ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥ ಸಂಸ್ಕೃತಿ ಇದೆ ಅಂತ ತಮ್ಗೆ ಅನ್ಸುತ್ತಾ ಅನ್ನೋಂಥದ್ದು? ಅಮ್ಮ, ನಾನು ಪ್ರೊಡ್ಯೂಸ್ ಮಾಡಿದ ಕಾಲದಲ್ಲಿ ನಾವು ಶೂಟಿಂಗ್ ಹೋಗ್ತಾ ಇರಲಿಲ್ಲ. ಫಸ್ಟು ಕತೆ ಕೇಳೋರು, ಡೈರೆಕ್ಟ್ರಿಗೆ ಒಂದು ಐಡಿಯಾ ಕೊಡೋರು. ಸಾಯಂಕಾಲ ಬಾಟ ಕೊಟ್ಬಿಟ್ರೆ ನಾಳೆ ಬಾಟಾಗೆ ನಾವು ಫೈನಾನ್ಸರ್ ಹತ್ರ ಹೋಗ್ತಾಯಿದ್ರಿ, ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಇಸ್ಕೊಂಬರ್ತಾಯಿದ್ರಿ. FILಗೆ M ಜೋಡ್ಸೋಕ್ಕೆ ನಾವು ಓಡಾಡ್ತೀರಿ. ಆಮೇಲೆ ನನಗೆ ಗೊತ್ತಿರೋಂಗೆ ನಮ್ಮ ಕಾಲದ ನಿರ್ಮಾಪಕರಲ್ಲಿ ನಾನು ನೋಡ್ದಂಗೆ ಎಲ್ಲ ಶೂಟಿಂಗು ಅಂತ ಇದ್ದರೆ ಅವ್ರು ಊಟನೂ ಸೇರ್ತಾ ಇರಲಿಲ್ಲ, ಇನ್ನು ಪಟೇಲನೂ ಎದ್ದೇಳ್ತಾ ಇರಲಿಲ್ಲ, ಏನು ಅಂದ್ಕೊಬೇಡಿ. ಬಟ್ ಈಗಿಂದು ನನಗೆ ಗೊತ್ತಿಲ್ಲಮ್ಮ. ಯಾಕಂದರೆ ಶೂಟಿಂಗ್ ಮಾಡೋದು ಒಳ್ಳೆ ಇದ್ರ ಥರ, ಅದು ಈ ರಾಮರು ಇದು ಏನದು ದೇವ್ರ ಪೂಜೆ ಮಾಡ್ದಂಗೆ ಸ್ನಾನ ಮಾಡ್ಕೊಂಡಂಗೆಲ್ಲ ಮಾಡ್ತಾರಲ್ಲ ಆ ಥರ. ನಾವು ನಮ್ಮ ಹತ್ರ ಯಾರು ವರ್ಕ್ ಮಾಡಿದರೆ ಎಲ್ಲರೂ ಮಕ್ಕಳ ಥರನೇ ನೋಡ್ಕೊಂಡಿರೋದು. ಬಟ್ ಆ ಫೀಲಿಂಗೂ ಇಲ್ಲ. ಆಮೇಲೆ ಆ ಫೀಲಿಂಗೂ ಇರಲ್ಲ, ಯಾಕಂದರೆ ಅವ್ನು ಟೆನ್ಷನಲ್ಲಿ ಇರ್ತಾನೆ. ಬರೀ ದುಡ್ಡು ಕಾಸು, ಆಮೇಲೆ 150 ಜನ 200 ಜನ ಇರ್ತಾರೆ, ಅವರು ಊಟ, ಅವ್ರ ಕಾರು, ಅವರು ಇದರಲ್ಲೇ. ಇವನಿಗೆ ಅದೆಲ್ಲ ಬರೋಲ್ಲ. ನನಗೆ ಗೊತ್ತಿರೋಂಗೆ ನಮ್ಮ ಕಾಲದಲ್ಲಿ ಹಂಗಿತ್ತು. ಈಗ ಏನಾಗಿದೆ, ನಾನು ಈ ನಡುವೆ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಮಾಡಿಲ್ವಲ್ಲ, ಅದು ನಾವು ನೋಡದೆ ಹೇಳೋಕ್ಕಾಗಲ್ಲಮ್ಮ. ಈಗ ಜೂನಿಯರ್ ಆರ್ಟಿಸ್ಟ್ಗೆ ಅಂದರೆ ನಿಮ್ಮ ಸಿನಿಮಾಗಳಲ್ಲಿ ದರ್ಶನ್ ಅವ್ರನ್ನ ಜೂನಿಯರ್ ಆರ್ಟಿಸ್ಟಾಗಿ ನಿಲ್ಲಿಸಿದಂಥ ಕಾಲದಿಂದನೂ ನೀವು ನೋಡಿದಿರಿ. ದರ್ಶನ್ ಅವ್ರನ್ನ ಬಗ್ಗೆ ಶಿಲ್ಪಾ ಶ್ರೀನಿವಾಸ್ ಏನು ಹೇಳ್ತಾರೆ ಇವತ್ತಿನ ಪರಿಸ್ಥಿತಿ ಅವ್ರ ಬಗ್ಗೆ? ದರ್ಶನ್ ಅವ್ರ ತಂದೆ ನಮ್ಮ ಫಿಲಮಲ್ಲಿ ಮಾಡಿದ್ದಾರೆ, ತೂಗುದೀಪ್ ಶ್ರೀನಿವಾಸ್. ಅವರಿಲ್ಲ, ಇವತ್ತು ದೇವರಾಗಿದ್ದಾರೆ, ಅವ್ರ ಬಗ್ಗೆ ಮಾತಾಡಬಾರ್ದು. ನಮ್ಮದು ಇಂಡಿಯನ್ ಅಂತ ಪಿಕ್ಚರ್ ಮಾಡಿದ್ರಿ. ಇಂಡಿಯನ್, ಕಮಲಾಸನ, ಶಂಕರ್ ಆಮಲಿಕರು ಟೈಟ್ಲು. ಅದಕ್ಕೆ ಮೊದಲು ನಾವಿಟ್ಟಿದ್ದೆ ಇಂಡಿಯನ್ ಪಿಕ್ಚರ್ ಟೈಟ್ಲು. ಆ ಫಿಲಮ್ಗೆ ನಾನು ಮದನ್ ಮಲ್ಲು ಅಂತ ನಮ್ಮ ಬಾಸು ಪಕ್ಕದವರು, ರಾಮ್ ನರಸಯ್ಯ, ರಾಮ್ ಬಾಬು, ನಮ್ಮ ಮಾವನ ಮಗ ಒಬ್ಬ ಕೃಷ್ಣಾರೆಡ್ಡಿ ಅಂತ 4 ಜನ ಪಾರ್ಟ್ನರ್ಸಾಗಿ ಮಾಡಿದ್ರಿ. ಅದರಲ್ಲಿ ಅಶ್ವಥ್ ಬಂದು ಗಾಂಧಿಗೆ ಸಂಕೇತ. ಈ ನಮ್ಮ ತೂಗುದೀಪ್ ಶ್ರೀನಿವಾಸ್ ಅಣ್ಣವರು ಸುಭಾಷ್ ಚಂದ್ರ ಬೋಸ್ ಸಂಕೇತ ಥರ ಇಟ್ಕೊಂಡು ಕತೆ ಮಾಡಿದರು. ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು. ಆ ಕಾಲದಲ್ಲಿ 10,000 ರೂಪಾಯಿ ಅವ್ರ ರಿಮಂಡ್ರೇಷನ್ ಆಯಿತು. ಆ ರಿಮಂಡ್ರೇಷನ್ ನಾವು ಕ್ಲಿಯರ್ ಮಾಡಿಬಿಟ್ಟಿದ್ರಿ. ಅವ್ರಿಗೆ ಕೊನೆ ಶೂಟಿಂಗ್ ಮುಗಿತಾ ಬಂತು, ಹುಷಾರಿಲ್ಲದೆ ಆಯಿತು ನಮ್ಮ ಇದರಲ್ಲಿ. ನಮ್ಗೆ ಗೊತ್ತಿದ್ದಂಗೆ ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ರಿ. ಅಲ್ಲಿ ಸುಮಾರು 7-8 ಸಾವಿರ ಬಿಲ್ ಆಯಿತು. ಆವಾಗ ಅವರು ನಾವೇ ಕೊಟ್ಟೆ, ಬಿಡ ನಮ್ಮದ್ರಲ್ಲಿ ವಜಾ ಮಾಡ್ಕೊಳ್ಳಿ ಆ್ಯಕ್ಟಿಂಗ್ ಮಾಡ್ತಾವ್ರೆ ಅಂತ. ಆಮೇಲೆ ನಾವು ಪಾರ್ಟ್ನರ್ಸ್ಗೆಲ್ಲ ಕೇಳಿದೆ, ಇಲ್ಲಪ್ಪ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ, ನೀನು ಬೇರೆ ಪಿಕ್ಚರ್ಗೆ ಹಾಕ್ಕೊಂಡಿದ್ದು ಮಾಡ್ಕೊಂಡ್ರು. ಆ ಥರ ಅವರು ಸೇವೆ ಮಾಡಿದ್ರು ನಾವು. ಆ ದರ್ಶನ್ನು ನೋಡಿದ್ದೀನಿ ನಾನು. ದರ್ಶನ್ಗೂ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೆ. ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಯಾವ ಟೈಮಲ್ಲಿ ಸರ್? ಅಮ್ಮ ನಂದು ಇದು ಏನೋ ಫಾಲಿಂಗ್ ಟೈಮ್, ಡಾರ್ಕ್ ಟೈಮಲ್ಲಿ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೆ. ಮಾಡೋಕ್ಕೆ ಬರಲಿಲ್ಲ. ಆಯಪ್ಪ ಅಂತ ಏನದು ಆ ಮಗು ಮುಖ ನೋಡ್ದಂಗೆ ಅಯ್ಯಪ್ಪಂದು ಹಾರ್ಟು ನಾನು ನೋಡ್ದಂಗೆ ಇದ್ರೂ. ಆ ಥರ ನನಗೆ ಅದು ಇದಿಲ್ಲಮ್ಮ, ನಂಬಲ್ಲ ನಾನು. ಅಷ್ಟೆಲ್ಲ ಇಲ್ಲ. ಏನದು ಇರುವೆನೋ ಹೊಡೆದಂಗೆ ಹೊಡೆಯೋದಕ್ಕೂ ಅಷ್ಟು ದೊಡ್ಡ ಮನಸ್ಸೇನಲ್ಲ, ಮನುಷ್ಯನೆಲ್ಲ ಹೊಡೆಯೋಷ್ಟು ಇದೇನಲ್ಲ. ಅವತ್ತಿಗೇನೋ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅನಂತರ ದಿನಗಳಲ್ಲಿ ನೀವು ಅಪ್ರೋಚ್ ಮಾಡಿದ್ರಾ ಅಥವಾ ಹೇಗೇನೋ ಅಂತ? ಆಮೇಲೆ ದುಡ್ಡು ವಾಪಸ್ ಇಸ್ಕೊಂಡ್ಬಿಟ್ಟೆ. ಆಮೇಲೆ ಮೊನ್ನೆ ಒಂದು ಸರಿ ಹೋದೆ, ಈಗ ಒಂದು 4 ತಿಂಗಳ ಮೊದಲು ನಮ್ಮ ಮಗನ ಪಿಕ್ಚರ್ ಮೆಜೆಸ್ಟಿಕ್ ಮಾಡೋವಾಗ, ಬಾಸ್ ನಮ್ಮ ಮಗ ಮೆಜೆಸ್ಟಿಕ್ ಅಂತ ಎಂಟ್ರ್ ಆಯ್ತಾನಪ್ಪ ವಿತೌಟ್ ನೀನು ಕೇಳ್ದಿರಾ. ನಾನು ಮೆಜೆಸ್ಟಿಕ್ಕು ಇಡೀ ಬೆಂಗಳೂರು ಫೈನಾನ್ಸ್ ಮಾಡ್ತಾಯಿದ್ದೆ, ಮೆಜೆಸ್ಟಿಕ್ ನಂದು. ಆದರೂ ಟೈಟ್ಲಿನ ಹತ್ರ ಇರೋದ್ರಿಂದ ಪಾರ್ಟ್ 2 ಮಾಡೋವಾಗ ಕೇಳಬೇಕು ಅಂತ ಬಂದೆ. ಸಂತೋಷವಾಗಿ ಮಾಡು,
ನಾನೇನು ಅನ್ಕೊಂಬಿಟ್ಟೆ ಎಲ್ಲೋ ಪಿಕ್ಚರ್ ಮಾಡೋಕ್ಕೆ ಬಂದುಬಿಟ್ರಿ ತಿರ್ಗಾ ಅಂತ ಅಂತ ಅಂದರು. ಕಾಫಿ ಎಲ್ಲ ಕೊಟ್ಟು ತುಂಬ ಪ್ರೀತಿಯಿಂದ ನಡ್ಕೊಂಡು ಕಳಿಸಿದ್ರು. ಆವತ್ತು ನಡ್ಸ್ಕೊಂಡು ಒಂದು 2 ತಿಂಗಳು ಹಿಂಗಾಯ್ತು. ನಾನು ಇವಾಗಲೂ ನಂಬ್ತಾ ಇಲ್ಲ, ಇನ್ನು ಆ ಮನೆಯಲ್ಲೇ ಹೋದಂಗೆ ಕಾಪಿ ಕೊಡ್ದಂಗೆ ಈ ಫೀಲಿಂಗಲ್ಲೇ ಇದ್ದೀನಿ ಅಯ್ಯಪ್ಪ ಅಂತಾರಲ್ಲ. ಬಟ್ ಏನೇ ಆದ್ರೂ ಶ್ರೀರಾಮರಿಗೆ ಒಳ್ಳೆಯವ್ರಿಗೆ ಪರೀಕ್ಷೆ ಬರುತ್ತೆ. ನನಗೆ ಗೊತ್ತಿರೋಂಗೆ ಇಂದಿರಾ ಗಾಂಧಿ ನಾನು ನೋಡ್ಕೊಂಬಂದಿದ್ದು. ನಾನು ಅವಾಗ ಓಟಿಲಿ ಒಂದು ಮೇರಾ ಬಚ್ಚೆ ಅಂತ ಶೂಟಿಂಗ್ ಮಾಡ್ತದೆ, ಎಲ್ ವಿ ಪ್ರಸಾದ್ ಅವ್ರ ಪ್ರೊಡಕ್ಷನ್. ಆವಾಗ ಹಿಂಗೆ ಇಂದಿರಾ ಗಾಂಧಿಗೆ ಅರೆಸ್ಟ್ ಮಾಡಿದ್ದಕ್ಕೆ ಹಾಕ್ಬಿಟ್ರು. ಬಂದು ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಲು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲ ಒಂದೇ ಕಾಲೇಜು, ಕನಕಪುರ ಡಿ ಕೆ ಶಿವಕುಮಾರ್ ಸಾರು, ನಾವೆಲ್ಲ ರೇಣುಕಾಚಾರ್ಯ ಕಾಲೇಜಲ್ಲಿ, ಅವರು ಕಾಮರ್ಸು, ನಾನು ಸೈನ್ಸು, ಕ್ಲಾಸ್ಮೇಟ್ಸು, ಕಾಲೇಜ್ ಮೇಟ್ಸು. ಅವ್ರನ್ನ ಹಿಂಗೆ ಯಾವುದೋ ಇದ್ರ ಕೇಸಲ್ಲಿ ಇದಾಯಿತು, ಬಂದರು ಸಿ ಎಮ್ ಆಗಿಬಿಟ್ರು, ಉಪಮುಖ್ಯಮಂತ್ರಿ. ಅವರು ಆ ಕಾಲೇಜಲ್ಲೇ ಇದ್ದಾಗಲೇ ಅವ್ರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಅಂತ, ಅಷ್ಟು ಏನು ಡಿಬೇಟಲ್ಲಿ ಹೊಡೆಯೋರು ಹಂಗೆ ಅವರು. ಹಂಗೆ ಇವರು ಬಂದಮೇಲೆ ದರ್ಶನ್ ಇವಾಗ ಏನಿದೆ ಚಕ್ರಾಧಿಪತಿ ಆಗ್ಬಿಡೆ, ಎಂಪರರ್ ಆಯ್ತಾರೆ. ನನ್ನ ಕೇಳಿದ್ರೆ ಇವತ್ತು ಟಾಪಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಯಶ್ ಅವರಿದ್ದಾರೆ. ಈಗ ಬೆಳಗ್ಗೆ ತಾನೇ ಹೋಗಿ ಮಾತಾಡ್ಸ್ಕೊಂಬಂದೆ ಅವ್ರನ್ನ ಪ್ಯಾಲೇಸಲ್ಲಿ. ಹಿಂಗೆ ಮಾಡ್ತಾಯಿದ್ದೀನಿ ಬಾಸ್. ನಾನು 15 ವರ್ಷ ಹಿಂದ್ಗಡೆ ಒಬ್ಬ ತೆಲುಗು ಪ್ರೊಡ್ಯೂಸರ್ ಕರ್ಕೊಂಡೋಗಿದ್ದೆ ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡೋಕ್ಕೆ. ಆವಾಗ ಹೇಳಿದರು, ಸಾರ್ ನಾನು ನಿಮ್ಮ ಉಪೇಂದ್ರ ಪಿಕ್ಚರ್ ನೋಡ್ಕೊಂಡೆ ನನಗೆ ಸಿನಿಮಾ ಇದಾಗಿದ್ದು ಅಂತಂದರು. ಅದು ಕೇಳೋಕ್ಕೆ ಇವತ್ತು ಹೋದೆ, ಸಿಕ್ಕಿದ್ರು ನನಗಿವಾಗ. ಮಾತಾಡ್ಸೋರು ಒಂದು ನಿಮಿಷ, ಬಾ ಅಯ್ಯೋ ಏನದು ಸಿನಿಮಾನ ಅದು ಒಳ್ಳೆ ಇಂಗ್ಲೀಷ್ ಥರ ಮಾಡ್ತಾವ್ರೆ. ಬಟ್ ನಾನು ಕನ್ಫ್ಲಲ್ಲಿ ಹಂಗೆ ಇದ್ದಿದ್ದು, ಅದು ಅಲ್ಲಿ ನೋಡಿದೆ, ಖುಷಿ ಆಯಿತು. ಮಾತಾಡ್ಸೋದು ಹೇಳಿದ್ರು, ಬಾಸು ಫುಲ್ಲು ಗೊತ್ತಲ್ಲ ಶೂಟಿಂಗ್ ಇದ್ರದ್ದು, ನನಗೆ ಅದ್ರದ್ದಿದೆ. ಇದೇ ಸೇಮ್ ಮಾತು ಹೇಳಿ ನಾನು ನೋಡ್ಕೊಂಡು ಟ್ರೈ ಮಾಡ್ತೀನಿ ಅಂತ ಹೇಳಿ. ಈಗ ಯಶ್ ಅವ್ರನ್ನ ಅಪ್ರೋಚ್ ಮಾಡಕ್ಕೆ ಹೋಗಿದ್ದು ಯಾಕೆ ಸರ್? ಇವತ್ತು ಪಿಕ್ಚರ್ ರಿಲೀಸ್ ಇದೆಯಲ್ಲ ಬಾಸ್, ಅವತ್ತು ನೀನು ಹೇಳಿದ್ದಲ್ಲ ಇದಕ್ಕೇನೋ ಒಂದು ಬೈಟು ಗೀಟು ಕೊಡು ಅಂತ ಕೇಳೋಕ್ಕೆ ಹೋದೆ. ಫೋಟೋನು ಬೇಡ, ನಾನು ಅವ್ರ ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು ಬಂದೆ, ನಮ್ಮ ಸುಪ್ರೀತ್ ಅಂತ. ಬಾಸ್ ಹಂಗೆ ಏನೋ ಅಪ್ರೋಚ್ ಮಾಡಿದ್ರೆ ಒಂದು ವೀಡಿಯೋ ಮಾಡಿ ಕಳಿಸಿ, ಇಲ್ಲ ಹೇಳಿದ್ರೆ ನಾನು ಬರ್ತೀನಿ ಅಂತ. ಸರ್ 15 ವರ್ಷದ ಹಿಂದೆನೇ ಯಶ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಒಬ್ಬ ತೆಲುಗು ಪ್ರೊಡ್ಯೂಸರ್ನ ಕರ್ಕೊಂಡು ಹೋಗಿದ್ರಿ ಅನ್ನೋಂಥದ್ದು ನೀವೇ ಹೇಳಿದ ಮಾತು. ಸೊ ಅಲ್ಲಿಂದ ಇಲ್ಲಿ ತನಕ ಯಶ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ? ಅದೇನಾಯಿತು ಸಿನಿಮಾ, ಅವತ್ತಿನ ಸಿನಿಮಾ ಏನು? ಆವತ್ತಿನ ಸಿನಿಮಾ ಅದು ಆ ಕತೆಗೆ ಗಣೇಶನ ಹಾಕ್ಕೊಂಡು ಮಾಡಿದ್ರು ಅವರು. ಹೆಸರು ಮರ್ತೋಗಿರ್ತೀನಿ. ಗಣೇಶ್ ಹಾಕ್ಕೊಂಡು ಮಾಡಿದ್ರು. ಯಶು ಅದನ್ನು ಆವಾಗ ಮಾಸಲ್ಲಿ ಬರ್ತಾಯಿದ್ರಲ್ಲ, ಸ್ವಲ್ಪ ಈ ನಮ್ಮಲ್ಲಿ ಕೆಲವು ಇದು ಇರ್ತಾರೆ. ನಮ್ಮ ಅಂಬರೀಷ್ ಕಾಲದಲ್ಲೂ ಅಷ್ಟೇ, ಅಂಬರೀಷು, ವಿಷ್ಣುವರ್ಧನ್, ಪ್ರಭಾಕರ್ ಮಾಸ್ ಮಾಡ್ತಾಯಿದ್ರೆ, ಈ ಕಡೆ ಅನಂತನಾಗ್ ಕ್ಲಾಸು, ಶಂಕರ್ನಾಗೆಲ್ಲ. ಇವಾಗ ಮಧ್ಯ ಶಿವಣ್ಣ, ರವಿಚಂದ್ರನ್ ಇವರೆಲ್ಲ ಹಿಂಗೆ ಬರ್ತಾಯಿದ್ರೆ ರಮೇಶ್ ಬರೋರು. ಈಗ ಅಲ್ಲಿ ನಮ್ಮ ಸುದೀಪ್, ದರ್ಶನ್ ಫುಲ್ ಬರ್ತಾಯಿದ್ರೆ ನಮ್ಮ ಗಣೇಶ್ ಈ ಕಡೆ. ಇದೇ ನಮ್ಮ ಈ ಗಣೇಶು ನಾವೆಲ್ಲ ಜೊತೆಯಲ್ಲಿದ್ದವರು. ನಾನು ಹುಚ್ಚ ಪಿಕ್ಚರು ರಿಲೀಸ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಆ ಪ್ರೊಡ್ಯೂಸರ್ ನನಗೆ ಫ್ರೀ ಕೊಟ್ಟರು ರೈಟ್ಸು. ನಾನು ರಿಲೀಸ್ ಮಾಡಿದ್ದಕ್ಕೆ ಕಮಿಷನ್ ಬದಲು ವಿಕ್ರಮ್ ಹೇಳಿದ್ರು, ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ, ಸರ್ ಇದಕ್ಕೆ ಹೊಸ ಆರ್ಟಿಸ್ಟು ನೀವೇ ಮಾಡಿ ಅಂತ ತಮಿಳಲ್ಲಿ. ನಾನು ಅವ್ರು ಏನೋ ಹೇಳ್ತಾರೆ ಅಂತ ಅಂದ್ಕೊಂಡು ನನಗೆ ಟೈಮ್ ಇರಲಿಲ್ಲ ಅವಾಗ, 10 ಬಿಸ್ನೆಸ್ ಇತ್ತು, ಸುಮಾರು ಬ್ಯುಸಿ. ಬಟ್ ಅವರು ನಾನೇನು ಬೇಡ ಅಂದಿದ್ದಕ್ಕೆ ನಾನು ಹಂಗೆಲ್ಲ ಮನ್ಸೊಪ್ಪಲ್ಲ ಸರ್ ಅಂತ ಮದುವೆ ಅವರು ಪ್ರೊಡ್ಯೂಸರ್ ಕನ್ಸಾಮಿ ಅಂತ ಆ ರೈಟ್ಸ್ ನನಗೆ ಕೊಟ್ಟರು. ನಾನು ಮಾಡೋಕ್ಕೆ ಎಲ್ಲ ರೆಡಿ ಆಗ್ಬಿಟ್ಟೆ. ಆದರ್ಶ ಫಿಲ್ಮ್ ಸ್ಟುಡಿಯೋ ಇದರಲ್ಲಿತ್ತು ಹಲಸೂರಲ್ಲಿ. ನಮ್ಮ ವಿಶಾಲ್ ರಾಜ್ ಅಂತ ಗುರುಗಳು, ನಮ್ಮ ಈ ಗಣೇಶು, ಆಮೇಲೆ ನಮ್ಮ ಮಾಲೂರು ಶ್ರೀನಿವಾಸು, ಆಮೇಲೆ ಮುಂಗಾರು ಮಳೆ ಕತೆ ಬರೆದ್ರು ಒಬ್ಬರು ಹುಡುಗ, ಅವರು ಎಲ್ಲ ನಮಗೆ ಮನೆಗೆ ಎದುರ್ಕೊಳಕ್ಕೆ ಬರೋರು. ಟೈಮ್ ಇರ್ತಾ ಇರಲಿಲ್ಲ ನಮಗೆ, ಜೊತೆಯಲ್ಲೇ ಇದ್ದವರು. ಹುಚ್ಚ ಸಿನಿಮಾ ಆಮೇಲೆ ಬಂದರು. ಆಮೇಲೆ ಹಿಂಗೆ ಸುದೀಪ್ ಅವ್ರ ತಂದೆಯವರು, ಹಿಂಗೆ ನಾವೊಂದು ಇದಕ್ಕೆ ಹೋಗಿದ್ರಿ, ಬೆಸ್ಟ್ ಪಿಕ್ಚರ್ ಅಂತ ಅವಾರ್ಡ್ ಬಂತು ನಮಗೆ, ಉಪೇಂದ್ರ ಪಿಕ್ಚರ್ ಹೈದ್ರಾಬಾದ್ ಫಂಕ್ಷನ್ನು. ಅಲ್ಲಿ ಸಾರ್ ಬಂದರು, ಸಂಜೀವ್ ಅವ್ರ ಸ್ಪರ್ಶ ಪಿಕ್ಚರ್ ಬೆಸ್ಟ್ ಬಂತು. ನಾವು ಉಪೇಂದ್ರ ಅವರೆಲ್ಲ ಒಟ್ಟಿಗೆ ಹೋದಾಗ ಅಲ್ಲಿ ಸಿಕ್ಬಿಟ್ಟು ನಮಗೆ ಇದು ಮಾಡಿದ್ರು, ಸ್ಪರ್ಶ ಪಿಕ್ಚರು ಸ್ವಲ್ಪ ಬಜೆಟ್ ಇದಾಗಿದೆ, ಕಂಟಿನ್ಯೂ ಮಾಡಬೇಕು, ಅದು ಕೊಡು, ನಾನು ಮಾಡ್ತೀನಿ ಮಗನ ಹಾಕ್ಕೊಂಡು ಅಂತ. ನನಗೇನು ಕೊಡ್ತೀಯಪ್ಪ ಅಂದೆ. BKT ಕೊಡ್ತೀನಿ ಅಂದರು. BKT ಏನಪ್ಪ ಇದು? ನಮ್ಮ ಫ್ರೆಂಡ್ ಜೊತೆಗೆ ಒಬ್ಬಿದ್ರು ರವಿ ಅಂತ, ಅವ್ರು ಹೇಳಿದ್ರು, ಅಲ್ಲ ಹೇಳ ನಿನ್ನ ಅದೃಷ್ಟ, ಅಕ್ಕಿ ಕೊಡೋದಿಲ್ಲ, ಅನ್ನನೇ ಮಾಡಿಕೊಡ್ತಾವ್ರೆ ಅಂದರೆ ಆ ಥರ. BKT ಅಂದರೆ ಮೇನ್ ಏರಿಯಾ ಕೊಟ್ಟಂಗೆ. ಆಫರ್ ಬಂತು, ಕೊಟ್ಬಿಟ್ಟೆ ಅಮ್ಮ. ವಿಕ್ರಮ್ ಹೇಳ್ದಂಗೆ ನೀವು ಮಾಡಲಿಲ್ಲ? ಮಾಡಲಿಲ್ಲ. ನಾನು
ನನ್ನ ಇದನ್ನೇ ನಾನು ರೀರೈಟ್ ಬರ್ಕೊಂಡಿದ್ದೀನಿ. ನಾನು ಏನಿದ್ರು ಪ್ರೊಡ್ಯೂಸರು ಸಿನಿಮಾ ಐ ವಿಲ್ ಶೈನ್ ಡೇ ಬೋತ್ ನೈಟ್, ಸ್ಟಾರ್ ವಿಲ್ ಶೈನ್ಸ್ ಓನ್ಲಿ ನೈಟ್. ಸರ್ ಈಗ ನಿಮ್ಮ ಕನಸೇನು ಸರ್? ಫೈನಲಿ ಡೆಸ್ಟಿನಿ ಏನು? ಈ 50 ವರ್ಷದಲ್ಲಿ ನೀವು ರೀಚ್ ಆಗಬೇಕಾದಂಥ ಪ್ಲೇಸ್ಗಂತೂ ರೀಚ್ ಆಗಿದ್ದೀರಾ. ನೀವು ನೋಡಬೇಕಾದ ದುಡ್ಡು, ಪಾಪ್ಯುಲಾರಿಟಿ ಎಲ್ಲ ನೋಡಿದ್ದೀರಾ. ಯಾರಿಗೆ ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಕನಸಿದೆ ನಿಮ್ಮದು? ಯಾವುದಾದ್ರೂ ಸ್ಟಾರ್ಗೆ ಈ ಥರದ್ದು ಪರ್ಟಿಕ್ಯುಲರ್ ಈ ಥರ ಸ್ಟಾರ್ಗೊಂದು ಸಿನಿಮಾ ಮಾಡಬೇಕು ಅನ್ನೋದಾದರೆ ಫೈನಲಿ ಯಾವುದು ಆ ಸಿನಿಮಾ? ಯಾವ ಸ್ಟಾರು? ಅಮ್ಮ, ನಾನು ಪ್ಲ್ಯಾನಿಂಗ್ ಏನಿಲ್ಲ. ಯಾರು ಸೂಪರ್ ಹಿಟ್ಟಲ್ಲಿ ಇರ್ತಾರೆ ಅವರಿಂದ ಟ್ರಾವೆಲ್ ಮಾಡೋದು. ನಾನೇನು ಇದಿಲ್ಲ. ಪ್ರೇಮ ಕೈದಿ ಅಂತ ಸೂಪರ್ ಹಿಟ್ ಆಯಿತು, ಮುರಳಿಯವ್ರನ್ನ ಹಾಕ್ಕೊಂಡು ರೋಮಜೋಟ್ ಮಾಡಿದೆ, ಲಾಭ ಬಂತು. ಸಾಯಿ ಕುಮಾರ್ ಅವರು ಪೊಲೀಸ್ ಸ್ಟೋರಿ ಮಾಡಿದ್ರು, ಅವ್ರನ್ನ ಫಾಲೋ ಮಾಡಿ ಇಮಿಡಿಯೇಟ್ ಧೈರ್ಯ ಅಂತ ಮಾಡಿದೆ, ಲಾಭ ಬಂತು. ಜನ್ಮದ ಜೋಡಿ ಪಿಕ್ಚರ್ ಹಿಟ್ಟಾಯಿತು ಶಿವಣ್ಣ ಅವ್ರದ್ದು. ನಾನು ಮಿಸ್ಟರ್ ಪುಟ್ಟಸ್ವಾಮಿ ಮಾಡಿದೆ, ಆಲ್ ಏರಿಯಾ ಸೋಲ್ಡ್ ಔಟು. ಹಿಂಗೆ ನಾನೇನು ಮಾಲಾಶ್ರೀ ಅವ್ರದ್ದು ಒಳ್ಳೆ ಪೀಕಲ್ಲಿದ್ದರು, ಜಿಂದಾಬಾದು, ಲೇಡಿ ಪೊಲೀಸ್ ಎಲ್ಲ ಮಾಡಿದೆ. ಹೀಗೆ ನಾನೇನು ಇದೇನಿಲ್ಲಮ್ಮ, ನಾನು ರಿಸ್ಕ್ ಮಾಡದೆ ರೈಸ್ ಆಗೋ ಇದ್ರ ಪಾರ್ಟಿ ಕ್ಯಾಲ್ಕುಲೇಷನ್ ಮನುಷ್ಯ. ಪರ್ಟಿಕ್ಯುಲರ್ ಸುದೀಪ್ಗೆ, ದರ್ಶನ್ಗೆ ನನಗೆ ಅವೆಲ್ಲ ಏನಿಲ್ಲ. ಯಾರ್ದು ನಡೀತದೋ ನಾಣ್ಯ ಕರೆನ್ಸಿ, ಯಾರು ಮೂಡೋ ರನ್ನಿಂಗಲ್ಲಿ ಇರ್ತಾರೋ ಅವ್ರನ್ನ ಹಾಕ್ಕೊಂಡು ಕರೆದ್ರೆ ನಾನು ನಮ್ಮ ಮಗಂದು ಏನದು ಈ ಉತ್ಪತ್ತಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಹತ್ರ ಏನೂ ಇರಲ್ಲ, ಬೇಕು ಅಂದಾಗ ಎಲ್ಲ ಬರುತ್ತೆ ನನಗೆ. ಸರ್ ಫೈನಲಿ ಉಪೇಂದ್ರ ಸಿನಿಮಾದ ಬಗ್ಗೆ ಫೈನಲ್ ವರ್ಡ್ಸ್ ಏನು ಹೇಳ್ತೀರಿ? 25 ವರ್ಷಗಳ ನಂತರ ನಿಮ್ಮ ಕನಸಿನ ಕೂಸು ಮತ್ತೆ ಬೆಳ್ಳಿತೆರೆ ಮೇಲೆ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಮಾಡ್ತಿದ್ದೀರಿ ತಾವು. ಅಮ್ಮ, ಉಪೇಂದ್ರ ಚಿತ್ರ ಅದು ನಾನು ಯಾರಿಗೂ ಏನು ಹೇಳೋದೇ ಇಲ್ಲ. ಐ ಅಂತ ಯಾರಿದ್ದಾರೆ, ನಾನು ಅಂತ ಯಾರು ತಿಳಿದಿದ್ದಾರೆ ಅವರೆಲ್ಲ ನಾವು ನೋಡಲೇಬೇಕಾದ ಸಿನಿಮಾ ಅದು. ಅದು 20 ವರ್ಷದ ಯೂತ್ಸ್ ಅಂತೂ ನೋಡಿದ್ರೆ ಅವ್ರಿಗೊಂದು ಮೋಟಿವೇಶನ್ ಆಗುತ್ತೆ ಪಿಕ್ಚರು. ಎಲ್ಲ ಮೆಸೇಜು, ನ್ಯಾಷನಲ್ ಅವಾರ್ಡ್ ತೊಗೊಂಡು ಮೆಸೇಜ್ ಹೇಳ್ತಾರೆ, ಕಮರ್ಷಿಯಲ್ಲಾಗಿ ಮೆಸೇಜ್ ಇದೆ. ಆಮೇಲೆ ಸಿನಿಮಾ ಪ್ರೇಮಿಗಳು ನೋಡಬೇಕಾದ ಚಿತ್ರ, ಬೆಳ್ಳಿತೆರೆಯಲ್ಲಿ ನೋಡಬೇಕಾದ ಚಿತ್ರ. ಆ ಒಂದೊಂದು ಸೀನಲ್ಲಿ ನಿಮ್ಗೆ ಒಂದೊಂದು ಮೆಸೇಜ್ ಇದೆ. ಬಾಳಿ ಬದುಕಿ ಇದು ಮಾಡೋ ಪಿಕ್ಚರ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಿರ್ಮಾಪಕರು, ನಟರು, ವಿತರಕರು ಆದಂತಹ ಶಿಲ್ಪಾ ಶ್ರೀನಿವಾಸ್ ಸರ್ ಮಾತುಗಳಾಗಿತ್ತು. ಉಪೇಂದ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. 25 ವರ್ಷಗಳ ನಂತರ ಮರು ಬಿಡುಗಡೆಗೆ ಸಜ್ಜಾಗಿರ್ತಕ್ಕಂಥ ಉಪೇಂದ್ರ ಸಿನಿಮಾವನ್ನು ಸಿನಿಮಾ ಪ್ರೇಮಿಗಳು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.